ಗಜವದನ ಗಿರಿಜಾನಂದನ ಸ್ವೀಕರಿಸಯ್ಯ ಸಾವಿರ ನಮನ ಶ್ರೀ ಗಜವದನ ಗಿರಿಜಾನಂದನ ಸ್ವೀಕರಿಸಯ್ಯ ಸಾವಿರ ನಮನ 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 ಮುನಿ ಮುರಿದ ಬಾಳೆಹಣ್ಣು ಸರಮಣಿ ಮುನಿ ಮುರಿದ ಬಾಳೆಹಣ್ಣು ಅಬ್ಬ ಏನ್ ರುಚಿಯಾಗಿದೆ ಅಂತ ನಮ್ಮ ಮೇಷ್ಟ್ರಿಗೆ ಬುದ್ಧಿನೇ ಇಲ್ಲ. ಏನ್ರಪ್ಪ ನೀವೇ ಹೇಳ್ರಿ, ಗಣೇಶನಾಗ್ಬೇಕಾದ್ರೆ ದೊಡ್ಡ ಹೊಟ್ಟೆ ಬೇಡ್ವಾ? ಹೊಟ್ಟೆ ಅಷ್ಟು ಚಡ್ಡಿ ಕೆಳಗಿಳಿತಾ ಇದೆ. ಗಣೇಶನಾಗ್ಬೇಕಂತೆ ಗಣೇಶ. ಮೇಳದವರು ನನ್ನ ಎದುರುಗಡೆ ಲಾಡು ತಂದಿಡ್ತಾರಂತೆ, ನಾನು ಸುಮ್ಮನೆ ಆಶೀರ್ವಾದ ಮಾಡ್ಬೇಕಂತೆ. ಅಯ್ಯಯ್ಯೋ, ಮೇಷ್ಟ್ರು ಈ ಕಡೆನೇ ಕರ್ಕೊಂಡ್ಬರ್ತೀರಾ ಆಗಿದೆ. ಬಾಲಕರೇ, ಬಾಲಕಿಯರೇ ಮತ್ತು ಬಾಲಕರೇ, ಈ ದಿನ ನಾವು ನಾಟಕ ಆಡ್ತೀವಿ. ನಾಟಕ ಯಾವುದು ಅಂತೀರಾ? ಅಲಿಬಾಬಾ ಮತ್ತು 40 ಕಳ್ಳರು. ಅಲಿಬಾಬಾ ಮತ್ತು 40 ಮಂದಿ ಕಳ್ಳರು ಅಂತ. ನಾಟಕಕ್ಕೆ ಮುಂಚೆ ನಾವು ಗಣೇಶನ ಪೂಜೆ ಮಾಡ್ತೀವಿ. ಮುಸ್ಲಿಮರ ಕಥೆಯಲ್ಲಿ ಗಣೇಶನ ಪೂಜೆ ಯಾಕಪ್ಪ ಅಂತ ಗಲಾಟೆ ಮಾಡಬೇಡಿ. ಹೇಳಿ ಕೇಳಿ ಇದು ಕಳ್ಳರ ಕಥೆ. ಅದಕ್ಕೆ ಮೊದಲು ಗಣೇಶನ ಪೂಜೆ ಮಾಡಿ ಆಮೇಲೆ ನಾಟಕ ಶುರು ಮಾಡ್ತೀವಿ. ಏ ಹುಡುಗ, ನೈವೇದ್ಯ ತಗೊಂಬಾರ, ಗಣೇಶನ ಅನುಗ್ರಹ ಕೇಳೋಣ. ಇದೇನಪ್ಪ, ಕಂಠಕಾರನಾದ ನಮ್ ಗಣೇಶ ಮಲಗಿ ನಿದ್ರಿಸ್ತಾ ಇದ್ದಾನೆ. ಏನಯ್ಯ, ಎರಡೇ ಲಾಡು ಇದೆ, ಉಳಿದುದ್ದೆಲ್ಲ ಎಲ್ಲಿ? ತಟ್ಟೆ ತುಂಬಾ ಇತ್ತಲ್ಲ, ನೀ ತಿಂದಿಲ್ಲ ತಾನೆ? ನಾಟಕಕ್ಕೆ ಮುಂಚೆನೆ ಕಂಠಕ ಶುರುವಾಯ್ತಲ್ಲ ಅಂತೀನಿ. ಯಾಕೆ? ಹೊಟ್ಟೆ ಬಾಕ. ಅಪ್ಪ ಗಣೇಶ, ಈ ದಿನ ಇಷ್ಟರಿಂದಲೇ ತೃಪ್ತನಾಗಿ ಈ ಮೂರ್ಖ ಹುಡುಗರನ್ನ ಆಶೀರ್ವದಿಸು ಭಗವಂತ. ಶುರು ಮಾಡಿ. ಶ್ರೀ ಗಜವದನ ಗಿರಿಜಾನಂದನ ಸ್ವೀಕರಿಸಯ್ಯ ಸಾವಿರ ನಮನ ಶ್ರೀ ಗಜವದನ ಗಿರಿಜಾನಂದನ ಸ್ವೀಕರಿಸಯ್ಯ ಸಾವಿರ ನಮನ 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 ಮುನಿ ಮುರಿದ ಬಾಳೆಹಣ್ಣು ಸರಮಣಿ ಮುನಿ ಮುರಿದ ಬಾಳೆಹಣ್ಣು ಸರಮಣಿ
ಹೆಸರೇನು? ನನ್ನ ಹೆಸರು ಮರ್ಜಿನಾ ಅಂತ. ಹಾ. ನಾನು ಮುಲ್ಲಾಪುರದ ಮಂತ್ರಿ ಮಗಳು. ಆ? ಇಂದಿಗೆ 6 ತಿಂಗಳ ಹಿಂದೆ ನನ್ನ ತಂದೆ ಜೊತೆ ಪ್ರವಾಸ ಹೊರಟಿದ್ದೆ. ಹಾ. ಆಗ ಈ ಕಳ್ಳ ನನ್ ಬೆನ್ ಹತ್ತಿ ನನ್ನ ತಂದೆನ ಕೊಂದು ಹಾಕ್ಬಿಟ್ಟ. ನಾನು ಅಲ್ಲಿಂದ ತಪ್ಪಿಸ್ಕೊಂಡು ಬಂದು ಈ ಊರಲ್ಲಿ ಒಬ್ರ ಮನೇಲಿ ಕೆಲ್ಸಕ್ಕಿದ್ದೀನಿ. ಹಾ. ಇವತ್ತು ನಮ್ಮ ಯಜಮಾನ್ರ ಕುದುರೆ ಕಳೆದು ಹೋಯ್ತು. ಹಾ. ನೋಡ್ಕೊ ಬರೋಣ ಅಂತ ಹೋದ್ರೆ ಈ ಕಳ್ಳ ನನ್ ಬೆನ್ ಹತ್ ಬಂದ. ಹಾಗಾದ್ರೆ ಒಂದು ಕೆಲಸ ಮಾಡು. ನೀನು ಶೃಂಗಾರ ಪೂರ್ಣವಾಗಿ ಹಾವ ಭಾವ ವಿಲಾಸ ವಿಭ್ರಮಗಳಿಂದ ಈ ನಮ್ಮ ಪ್ರೇಕ್ಷಕರ ನಯನಗಳಿಗೆ ಮನೋಹರವಾಗಿರುವಂತೆ ಒಂದು ನೃತ್ಯ ಮಾಡು. ಆಗ ಆ ಕಳ್ಳನ ಕಣ್ಣು ತಪ್ಪಿಸಿದ ಹಾಗೂ ಆಗುತ್ತೆ, ನಿನ್ನ ರಕ್ಷಣೆನೂ ಆಗುತ್ತೆ, ಮಲಗಿದ ನನ್ನ ಗಣೇಶನ್ನ ಎಬ್ಬಿಸಿದ ಹಾಗೂ ಆಗುತ್ತೆ. ಏನಂತಿ? ಆಗ್ಬೋದು. ಹಾ, ಶುರು ಮಾಡು. ಹಾ. ಹೊನ್ನಿನ ಚೂರಿ ಧಾರಣ ಮಾಡಿ ಧೀರ ವೀರ ಗಂಭೀರನಾಗಿ ಬಂದ ನಿನ್ನ ನಾಮಾಂಕಿತವೇನು? ಕಳ್ಳರ ಕಳ್ಳ, ಸುಳ್ಳರ ಸುಳ್ಳ, ಶ್ರೀಮನ್ ಮಹಾಚೋರೇಂದ್ರ, ಚಾಲಿಸ್ ಚೋರಂಕ ರಾಜ ಹಸನ್. ತಮ್ಮ ದರ್ಶನದಿಂದ ಈ ಹತಭಾಗ್ಯನಾದನು ಇವನು. ತಮ್ಮ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು? ಏ ಸೂತ್ರಧಾರ, ಆ ಆ ಹುಡುಗಿ ಯಾರು? ಇವಳು ನಮ್ಮ ಮೇಳದವಳು, ನಾಟ್ಯ ಸೇವೆ ಸಲ್ಲಿಸುತ್ತಿದ್ದಾಳೆ. ನಿಜ ತಾನೇ? ಸುಳ್ಳು ಯಾಕೆ ಹೇಳಿ ಸ್ವಾಮಿ? ನಾನು ಹುಡುಕ್ತಾ ಇರೋ ಹುಡುಗಿ ಸಾಮಾನ್ಯದವಳಲ್ಲ, ಮುಲ್ಲಾಪುರದ ಮಂತ್ರಿ ಮಗಳು. ನಾನು ಯಾವ ವೇಷದಲ್ಲಿದ್ರು ಕೂಡ ನನ್ನವಳು ಹುಡುತಿಡ್ತಾಳೆ. ಇವತ್ತು ಬೆಳಿಗ್ಗೆ ಅವಳನ್ನು ನೋಡಿದೆ. ಮೊಗೇಶಿ ಬಿಡನಂತ ಬಂದಿದ್ರೆ ಕಣಯ್ಯ ಸೂತ್ರಧಾರ, ಕೇಳಯ್ಯ ಮಜಕೂರ. ಆದ್ರೆ ಅವಳು ಇಲ್ಲಿಲ್ಲಲ್ಲ ಸ್ವಾಮಿ. ಏನಡ್ಡಿ ಇಲ್ಲ ಸೂತ್ರಧಾರ. ನನ್ನ ಬಿರುದೇನು ಹೇಳಿ ನೋಡೋಣ. ಚಾಲೀಸ್ ಚೋರಂಕ ರಾಜ ಹಸನ್. ಆದ್ರೆ ನನ್ನಲ್ಲಿ ಈಗ 39 ಜನ ಕಳ್ಳರು, ಇನ್ನೂ ಒಬ್ಬ ಬೇಕಲ್ಲ. ಸ್ವಾಮಿ ಸ್ವಾಮಿ, ನಮ್ಮಲ್ಲಿ ಯಾರೋ ಅವಾಗ್ಲೆಲ್ಲ ಆಡುತ್ತಿದ್ದಾರೆ. ಅವನಿನ್ನು ಸಿಕ್ಕಿಲ್ಲ ಸ್ವಾಮಿ. ನಾನು ಹುಡುಕಿ ಕೊಡಲೇನು? ಆಗಬಹುದು. ಚಾಲೀಸ್ ಚೋರಂಕ ರಾಜರೇ, ಅವನು ನಮ್ಮ ದೇವರು ಗಣೇಶ ಸ್ವಾಮಿ, ಕಳ್ಳ ಅಲ್ಲ. ನೀನೇಲ್ವೇನೋ ಲಾಡು ಕೊತ್ತವನು, ನೀನೇಲ್ವೇನೋ ತಾಗಿಯೋ, ಹೊಟ್ಟೆ ಮೇಲೆ ಕೈ ತೆಗಿಯೋ. ನೋಡಿದೀರಾ ಸೂತ್ರಧಾರರೇ, ನೋಡಿದೀರಾ? ಗಣೇಶನ ಹೊಟ್ಟೆ ದೊಡ್ಡದಾಗಿರ್ಬೇಕು ಅಂತ ನಮ್ಮಲ್ಲಿ ಇಟ್ಕೊಂಡಿದ್ದೆ. ಈತ ಕಳ್ಳನು ಹೌದು, ಸುಳ್ಳನು ಹೌದು. ನನಗೆ ಇವನೇ ಸರಿ. ನಾನೀಗ ಚಾಲೀಸ್ ಚೋರಂಗ ರಾಜನಾದೆ. ಅಶ್ವದುಹನ್ ಮೊಹಮ್ಮದು ರಸೂಲಿಲ್ಲಾ ಅಯ್ಯಾಲ ಸಲಾಮ್ ಅಯ್ಯಾಲ ಫಲಾಹ್
ಇಸ್ಲಾಂಪುರವೆಂಬ ಮುಸ್ಲಿಮರು ಇಸ್ಲಾಂಪುರವೆಂಬ ಮುಸ್ಲಿಮರು ಅಲ್ಲಾಹನ ಭಕ್ತರು ಅಲ್ಲಿಯ ಜನರು ಅಲ್ಲಾಹನ ಭಕ್ತರು ಅಲ್ಲಿಯ ಜನರು ಎಂದರೆ ಸಿದ್ದರೆ ಅಲ್ಲಾ ಎನ್ನುವರು ಎಂದರೆ ಸಿದ್ದರೆ ಅಲ್ಲಾ ಎನ್ನುವರು ಎಂದಾದ ಶ್ರೀಮಂತರಾದರು ಕೆಲರು ಎಂದಾದ ಶ್ರೀಮಂತರಾದರು ಕೆಲರು ಇಸ್ಲಾಂಪುರವೆಂಬ ಮುಸ್ಲಿಮರು ಇಸ್ಲಾಂಪುರವೆಂಬ ಮುಸ್ಲಿಮರು ಆ ಊರಿನಲ್ಲೊಬ್ಬ ಅಲಿ ಬಾಬಾ ಆ ಊರಿನಲ್ಲೊಬ್ಬ ಅಲಿ ಬಾಬಾ ಅಂತಿದ್ದ ಅಲ್ಲಾಗೆ ತೋಬಾ ತೋಬಾ ಅಂತಿದ್ದ ಅಲ್ಲಾಗೆ ತೋಬಾ ತೋಬಾ ಆತನ ಕಂಡರೆ ಅಲ್ಲಾನಿಗಿಷ್ಟ ಆತನ ಕಂಡರೆ ಅಲ್ಲಾನಿಗಿಷ್ಟ ಹಾಗಂತ ಕೊಟ್ಟಿದ್ದ ಬಡತನ ಕಷ್ಟ ಇಸ್ಲಾಂಪುರವೆಂಬ ಮುಸ್ಲಿಮರು ಇಸ್ಲಾಂಪುರವೆಂಬ ಮುಸ್ಲಿಮರು ಬಡತನ ತೊಲಗಿಸೋ ದೇವರೇ ಅಲ್ಲ ಅಲ್ಲಾನೆ ಕೊಟ್ಟಾಗಿ ಅಂತಿದ್ದ ಇಲ್ಲ ಬಡತನ ತೊಲಗಿಸೋ ದೇವರೇ ಅಲ್ಲ ಅಲ್ಲಾನೆ ಕೊಟ್ಟಾಗಿ ಅಂತಿದ್ದ ಇಲ್ಲ ಪ್ರಾರ್ಥಿಸಿಕೊಂಡನು ಸೌಲತ್ತು ಬೇಡಿ ಪ್ರಾರ್ಥಿಸಿಕೊಂಡನು ಸೌಲತ್ತು ಬೇಡಿ ಅಲ್ಲ ಕೊಟ್ಟನು ಮಗನ ಅವನೊಬ್ಬ ಸೋಡಿ ಅಲ್ಲ ಕೊಟ್ಟನು ಮಗನ ಅವನೊಬ್ಬ ಸೋಡಿ ಇಸ್ಲಾಂಪುರವೆಂಬ ಮುಸ್ಲಿಮರು ಇಸ್ಲಾಂಪುರವೆಂಬ ಮುಸ್ಲಿಮರು ದಿನ ದಿನ ಅಲಿಬಾಬಾ ಕಾಡಿಗೆ ಹೋಗಿ ಒಳಸೋರೆ ಕೈಗಾಡಿ ಮರಿಗಳ ಚಟ್ನಿ ದಿನ ದಿನ ಅಲಿಬಾಬಾ ಕಾಡಿಗೆ ಹೋಗಿ ಒಳಸೋರೆ ಕೈಗಾಡಿ ಮರಿಗಳ ಚಟ್ನಿ ಅಪ್ಪ ಎನ್ನುತ್ತ ಕತ್ತೆ ಸುಮ್ಮಿಗೆ ಏರಿ ಅಪ್ಪ ಎನ್ನುತ್ತ ಕತ್ತೆ ಸುಮ್ಮಿಗೆ ಏರಿ ಉಪ್ಪಿ ಮಾರುಗಳಿಂದ ಊರೂರು ಸೇರಿ ಉಪ್ಪಿ ಮಾರುಗಳಿಂದ ಊರೂರು ಸೇರಿ ಇಸ್ಲಾಂಪುರವೆಂಬ ಮುಸ್ಲಿಮರು ಇಸ್ಲಾಂಪುರವೆಂಬ ಮುಸ್ಲಿಮರು ಕತ್ತೆಗಳೆಂದರೆ ಕತ್ತೆಗಳನ್ನ ಸಂಗೀತವೆಂದರೆ ಅವುಗಳಿಗೆ ಪ್ರಾಣ ಕತ್ತೆಗಳೆಂದರೆ ಕತ್ತೆಗಳನ್ನ ಸಂಗೀತವೆಂದರೆ ಅವುಗಳಿಗೆ ಪ್ರಾಣ ಅವುಗಳ ಸಂಗೀತ ಸಭೆಗಳ ಮುಂದೆ ಅವುಗಳ ಸಂಗೀತ ಸಭೆಗಳ ಮುಂದೆ ನಾವೇನು ಹಾಡೆನು ಕುರಿಗಳ ಮುಂದೆ ನಾವೇನು ಹಾಡೆನು ಕುರಿಗಳ ಮುಂದೆ ನನ್ನ ಹೆಸರು ಆಲಿಬಾಬಾ ಅಂತ. ಆ ಅಲ್ಲಾನ ಹೆಸರು ಹೇಳಿ ಎಷ್ಟೋ ಜನ ಶ್ರೀಮಂತರಾದ್ರು, ಆದ್ರೆ ಆ ಅಲ್ಲಾನ್ ದೃಷ್ಟಿ ನನ್ನ ಮೇಲೆ ಬೀಳಲೇ ಇಲ್ಲ. ಮನೆ ಮುಂದೆ ಭಿಕ್ಷುಕರು ಬರ್ತಾರೆ, ಅವ್ರಿಗೆ ಭಿಕ್ಷೆ ನೀಡುವಷ್ಟಾರು ಶ್ರೀಮಂತಿಗೆ ಕೊಡೋದೇವ್ರೆ ಅಂದ್ರೆ, ಮಗನೇ ನೀನು ಪ್ರಾಮಾಣಿಕ, ಅದರಿಂದ ಬಡವನಾಗೇ ಇರು ಅಂತಾನೆ. ಅದೋಗ್ಲಿ, ನನ್ನ ಮಗ ಸಲೀಮ ಅವನಾದ್ರೂ ದುಡಿದ್ರೆ ಸ್ವಲ್ಪ ಸಹಾಯ ಆಗ್ಬೋದು, ಆದ್ರೆ ಅವನು ಶುದ್ಧ ಸೋಂಬೇರಿ. ದೊಡ್ಡವನಾಗಿದ್ದು ಯಾವ ಉದ್ಯೋಗ ಮಾಡೋ ಬೇಕುಫ ಅಂದ್ರೆ ಮೊಹಬ್ಬತ್ ಮಾಡ್ತೀನಿ ಬಾಬಾ ಅಂತಾನೆ. ಅದ್ಯಾರೋ ಮರ್ಜಿನ ಅಂತೆ. ಹುಡುಗಿ ಏನೋ ಒಳ್ಳೆಯದೇ, ಪ್ಯಾರ್ ಮಾಡೋದು ಒಳ್ಳೆಯದೇ, ಆದ್ರೆ ಮದುವೆ ಆದ್ಮೇಲೆ ಬರೀ ಪ್ಯಾರ್ 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 ಅಂದ್ರೆ ಹೊಟ್ಟೆ ತುಂಬುತ್ತಾ? ಮೊಬೈಲ್ ನಿಲ್ಸಮ್ಮ, ಊಟಲ್ಲ ನಿಲ್ಸು, ಬೈರವೆ ನಿಲ್ಸು, ನೀ ಶುರು ಮಾಡು ಅಂತಾನ. ಅಗಳಪ್ಪ ಏ ನಿಲ್ರೆ ನಿಲ್ಲಿಸ್ರು, ಏ ನಿಲ್ಲಿಸ್ರು, ಹಾಕಿ ಮತ್ತೀಗೆ ರೇ ಯಾರೋ ಬರ್ತಾರ ಆಗಿದೆ ಇದ್ರೆ ಕಾಲಿನ ಶಬ್ದ.
का हुक्म कुलचा से इसमी खुदा का कसम हसन का हुक्म बंद हो जासे इसमी खुदा का कसम हसन का हुक्म खुल जा से इसमें। खुदा का कसम हसन का हुक्म बंद हो जाओ से इसमें। ಒಳ್ಳೆ ಸಮಯ ಒಳ್ಳೆ ಸಮಯ ಒಳ್ಳೆ ಸಮಯವು ಕಳ್ಳತನವ ಮಾಡಲಿಕ್ಕೆ ಒಳ್ಳೆ ಸಮಯವು ಒಳ್ಳೆ ಸಮಯ ಒಳ್ಳೆ ಸಮಯ ಒಳ್ಳೆ ಸಮಯವು ಕಳ್ಳತನವ ಮಾಡಲಿಕ್ಕೆ ಒಳ್ಳೆ ಸಮಯವು ಒಳ್ಳೆ ಸಮಯ ಒಳ್ಳೆ ಸಮಯ ಒಳ್ಳೆ ಸಮಯವು ಕಳ್ಳತನವ ಮಾಡಲಿಕ್ಕೆ ಒಳ್ಳೆ ಸಮಯವು. ಹಾಯಲ್ಲ ನಿನ್ನಂತವ್ರು ಇನ್ನೊಬ್ಬರಿಲ್ಲ ಹಾಯಲ್ಲ ನಿನ್ನ ಬರಿನ ಬರಿಲ್ಲ ಒಬ್ಬ ನೀನು ಹಾಯಲ್ಲ ಸುತ್ತು ತಂದದ್ದೆಲ್ಲ ಎತ್ತಿ ಇಟ್ಟರ ಒಳಗೆ ಏನಿದ್ದೀರಬಹುದು ಗವಿಯ ಒಳಗೆ ಹ್ಯಾಂಗು ಚೋರೋ ಹಿಂತಿರುಗ್ಲಾರೋ ಮೇಲೆ ಅಲ್ಲ ಉಂಟು ಕೆಳಗೆ ಕತ್ತೆಗಳುಂಟು ಹಾಯಲ್ಲ ನಿನ್ನ ಬರಿನ ಬರಿಲ್ಲ ಒಬ್ಬ ನೀನು ಹಾಯಲ್ಲ ನಿನ್ನ ಬರಿನ ಬರಿಲ್ಲ ಒಬ್ಬ ನೀನು ಮೂಲ हसन का हुक्म खुल जा से इसमें। ಏರಳರ್ನ ಅಸಲಿ ಆಭರಣ ಇದ್ಯಾವ ಕಣ್ಣ ಮುತ್ತಿನ ಹಾರ ರತ್ನದ ಹಾರ ಹಾಯಲ್ಲ ಚಿನ್ನ ಬಾರಮ್ಮ ಭೈರವಿ ಬಾರೋರ ಕಣ್ಣ ಬಾನನ್ನ ಮರಿಕತ್ತೆ ಬಾನನ್ನ ಚಿನ್ನ ಹಾಯಲ್ಲ ನಿನ್ನ ಬರಿನ ಬರಿಲ್ಲ ಒಬ್ಬ ನೀನು ಮೂಲ ಹಾಯಲ್ಲ ನಿನ್ನ ಬರಿನ ಬರಿಲ್ಲ ಒಬ್ಬ ನೀನು ಮೂಲ ಭೈರವಿಗೆರಡು ರಾಕಣ್ಣಗೆರಡು ನನಗೊಂದು ಸಾಕು ಅತಿಯಾಸೆ ಗದಿಗೆಡು ಹಾ ಬನ್ನಿ 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 ಹಾಯಲ್ಲ ನಿನ್ನ ಬರಿನ ಬರಿಲ್ಲ ಅಲ್ಲಿನ ಬಂಡ ಬಾಗಿಲ ಮುಚ್ಚಿಲ್ಲ खुदा का कसम हसन का हुक्म बंद हो जाओ से इसमें। हाँ, ಹಾಯಲ್ಲ ನಿನ್ನ ಬರಿನ ಬರಿಲ್ಲ ಒಬ್ಬ ನೀನು ಮೂಲ ಹಾಯಲ್ಲ ನಿನ್ನ ಬರಿನ ಬರಿಲ್ಲ ಒಬ್ಬ ನೀನು ಮೂಲ ಹಾಯಲ್ಲ ನಿನ್ನ ಬರಿನ ಬರಿಲ್ಲ ಒಬ್ಬ ನೀನು ಮೂಲ ನಿನ್ನ ಮರೆಯಲಾರೆ ಮರ್ಜಿನ ನಾ ನಿನ್ನ ಮರೆಯಲಾರೆ ನೀ ಎನ್ನ ಹೃದಯ ಕವನ ನೀ ಎನ್ನ ಹೃದಯ ಕವನ ಛೆ ಮರ್ಜಿನ ನಾ ನಿನ್ನ ಮರೆಯಲಾರೆ ನಾ ನಿನ್ನ ಮರೆಯಲಾರೆ ನೀ ಎನ್ನ ಹೃದಯ ಕವನ ನೀ ಎನ್ನ ಹೃದಯ ಕವನ ಹೇಳಬೇಡ ನನ್ನ ಹೇಳಬೇಡ ನನ್ನ ಮುಗುಳ್ನ ಭೂಮಿನ ಧನ್ಯನೂ ನಾನಾ ಬೇಕಪ್ಪ ಬಾಯ್ ಮುಚ್ಚೋ. ಅಲ್ಲಮ್ಮ ಅಪ್ಪನ ಜೊತೆ ಕೇಳಿಸ್ಕೊಳ್ತೀಯ ನಾ ಹಾಡಿದಾಗಮ್ಮ ಬೇಡ ಅಂತೀಯ ಕತ್ತೆ ದುಡಿತ ಕಣು ದುಡಿಯೋರು ಏನಾಡಿದ್ರು ಚಂದನೆ. ನೀನಿದ್ದಿ ನೋಡು, ಬೆಳಗ್ಗೆ ಊಟ ಮಾಡಿ ಹೋದವನು ಸಂಜೆ
ಬಿಟ್ಟು ಬರ್ತಿ. ಎಲ್ಲಿಗೆ ಹೋಗಿದ್ದು ಅಂದ್ರೆ ಕೆಲ್ಸ ಹುಡುಕ್ಲಿಕ್ಕೆ. ಅಂತ ಸುಳ್ಳು ಹೇಳ್ತಿ. ಆ ಗುಲಾಮ್ ಓಡಾಡೋ ರಸ್ತೆಲಿ ಬಾಯಿ ತಕೊಂಡ್ ನಿಂತಿದ್ದೆ ಅಂದ್ರೆ ನಿಮ್ಮ ಅಪ್ಪನ ಗಂಟೋಗುತ್ತೇನೋ. ಬಾಯ್ ತೆರ್ಕೊಂಡ್ ನಿಂತಿದ್ದೆ. ಬಾಯ್ ಮುಚ್ಚ. ತಗೋ ತಿನ್ನು. ಮರ್ಜಿನಾ ಮರ್ಜಿನಾ. ಪಾಪ ನಿನ್ ತಂದೆ ಬೆಳಗ್ಗೆ ಹೋದರು, ಇನ್ನು ಮನೆಗ್ ಬಂದಿಲ್ಲ. ನಿನ್ಗೇನಾದ್ರೂ ಮನೆ ಕಡೆ ಕಾಳಜಿ ಇದೆಯೇನೋ? ಇದೆಯಮ್ಮ. ಏನಿದೆಯೋ? ಅಮ್ಮ ಅಮ್ಮ ಅಮ್ಮ, ನಿನಗೂ ವಯಸ್ಸಾಯ್ತು, ಹಾ. ದುಡ್ದು ಹಣ್ಣಾಗಿದ್ಯಾ. ನಿನ್ಗಳು ಒಳ್ಳೆ ಸೊಸೆ ಬೇಕು. ಹಾ. ಸೊಸೆ ತರಬೇಕು ಅಂತಾನೆ ಪ್ಯಾರ್ ಮಾಡ್ತಾ ಇದೀನಮ್ಮ. ಅಲ್ಲಮ್ಮ, ಜವಾಬ್ದಾರಿ ಅಲ್ದೆ ಇಷ್ಟೆಲ್ಲ ಮಾಡ್ತೀನಿ, ನೀನೇ ಹೇಳಮ್ಮ. ಮಗರಾಯ, ಪ್ಯಾರ್ ಪ್ಯಾರ್ ಅಂದ್ರೆ ಒತ್ತು ಮುತ್ತೇನೋ? ಅಮ್ಮ, ಅವಳೇನಾದ್ರೂ ಎದುರಿಗಿದ್ರೆ ನನಗೆ ಹೊಟ್ಟೆನೇ ಹಸಿಯೋದಿಲ್ಲ ಅಮ್ಮ. ಮತ್ತ್ಯಾಕಪ್ಪ ಊಟ ಮಾಡ್ತಿ? ಈಗ ಅವಳ ಎದುರಿಗಿಲ್ವಲ್ಲ, ಅದಕ್ಕೆ ಊಟ ಮಾಡ್ತೀನಿ. ನಾಳೆ ಅವಳನ್ನ ಕರೆ ತಂದ್ರೆ ಏನಪ್ಪ ಹೊಟ್ಟೆಗೆ ಹಾಕ್ತಿ? ಹಾಗಿದ್ರು ಅವಳು ನನ್ನ ಎದುರಿಗಿದ್ದೆ ನನಗೆ ಹೊಟ್ಟೆನೇ ಹಸಿಯೋದಿಲ್ಲ. ನನ್ನ ಪಲ್ಯ ಊಟ ಅವಳಿಗೆ ಕೊಟ್ಬಿಡು. ನನ್ ಮಗನೇ, ನಿಜ ನಿಜ. ಆಗ್ಲೇ ಆ ಗುಲಾಮ ಆಗ್ಬಿಟ್ಟಲ್ಲ. ಅಯ್ಯೋ ಅಯ್ಯೋ ಅಮ್ಮ, ಅವಳು ಗುಲಾಮ್ಳಲ್ಲಮ್ಮ, ಯಾವುದೋ ದೇಶದ ಮಂತ್ರಿ ಮಗಳಂತೆ. ಅವರಪ್ಪ ಏನಾರ ಬದುಕಿದ್ರೆ ನಾನು ಮಂತ್ರಿಗಳೇ ಆಗಿರ್ತಿದ್ದೆ. ಅಂತವಳಿಂದ ಬೇಗ ಮದುವೆ ಆಗ್ತೀನಿ ಅಂತ ಬೇಕಪ್ಪ. ಅಮ್ಮ, ಅವಳು ನನ್ನ ಮದುವೆಗಿಂತ ಮಾತು ಕೊಟ್ಟಿದ್ಲಮ್ಮ ನೆನ್ನೆ ಕನಸಿನಲ್ಲಿ. ಹಾಳಾದವನೇ. ಹೋಗೋ, ನಿನ್ ತಂದೆ ಬಂದು ಅಂತ ಕಾಣಿಸುತ್ತೆ. ಹೋಗ್ ಬೇಗ ಬಾಗಿಲು ತೆಗಿ. ಅಮ್ಮ ಅಮ್ಮ, ನನ್ನ ವಿಚಾರ ಅಪ್ಪನ ಹತ್ರ. ಹೋಗೋ ಬೇಗ ಬಾಗಿಲು ತೆಗಿ. ತೆಗಿದ್ದೀನಮ್ಮ. ಹೇಗಿದ್ರು ಅವಳಿರೋದು ಕಾಚನ್ ಜಾಗ ಮನೆಯಲ್ಲಿ. ನಾಳೆ ನೀನು ಅಪ್ಪ ಹೋಗ್ಬಿಟ್ಟು. ಏನಾಗಿದೆ ನಿಂಗೆ? ಬೇಗ ಬಾಗಿಲು ತೆಗಿ. ಹೋಗಿ ಬಾಗಿಲು ತೆಗಿ. ನಾನು ಕೂತಮ್ಮ ಕೂತಮ್ಮ, ನಾನು ತೆಗಿತೀನಿ. ಅಪ್ಪಪ್ಪ, ಏನಪ್ಪ ಇದೆಲ್ಲ? ಬೇಗ ಬಾಯ್ಲಿ. ಮಾಷಾ ಅಲ್ಲ. ಎಲ್ಲ ದೀದಿ, ಇದೆಲ್ಲ ಅಸ್ತಿ ಬಂಗಾರ ತಾನೆ? ಇವತ್ತಿಲ್ಲಾದ್ರೂ ನಮಗೆಲ್ಲ ಸಿಕ್ತಿತ್ತು. ಅಸಲ್ ಸೋನಾ, ಅಪ್ಪಟ ಬಂಗಾರ. ದೀದಿ, ಕಾಣಿಸಲ್ಲ ತಾನೆ? ಉಜ್ಜೆ ಅಪ್ಪಪ್ಪ, ಇದೆಲ್ಲ ಯಾರು ಕೊಟ್ರಪ್ಪ? ಈಗ ಎಲ್ಲಿ ಸಿಕ್ತ್ರಿ? ಅಲ್ಲ ಕೊಟ್ಟಾನ ಅಂತಂದೆ. ಇಲ್ಲಿಲ್ಲ ಅಲ್ಲಲ್ಲ ಮನೆ ತುಂಬ ಕಾಳು, ಚಿನ್ನದ ಹೊಳೆಬಾಳೆ ಮೊಳಕೈ ತನಕ, ಕಾಲಿಗೆ ನೂಪುರ ತೈ ತೈ ತಟಕಾಕ, ಭದ್ರದ ಮೂಗುತಿ ಮಾಡ್ಕೋತೀನಿ, ಕಾಸಿನ ಹೆಟ್ಟಿಗೆ ಹೂ ಮುರಿತೀನಿ. ಇಲ್ಲಿಲ್ಲ ಅಲ್ಲಲ್ಲ ಭಾರಿ ಮೆರವಣಿಗೆ, ದಿಬ್ಬಾಣ ಜೊತೆಗೆ ದಿಬ್ಬಾಣ ಹೊರಟಿದೆ ಮರ್ಜಿನ ಬಳಿಗೆ. ಹುಡುಗಿಯರ ಕುಡಿ ನೋಟ ಬರೀ ನನ್ನ ಕಡೆಗೆ. ಗೆಳೆಯಾರು ನಗುತ್ತಾರೆ ಹೊಟ್ಟೆ ಕಿಚ್ಚೊಳಗೆ. ನಾನೇ ಮದುವಣಿಗ ಕುದುರೆಯ ಮೇಲೆ. ಕುದುರೆ ಮೇಲಲ್ಲ ಮಗು, ಕತ್ತೆ ಮೇಲೆ ಅನ್ನೋ. ಕತ್ತೆ ಮೇಲೆ ಹೇಗಪ್ಪ ಮದುವೆ ಮೆರವಣಿಗೆ ಸಾಧ್ಯ? ಹಾಗೇನೋ ಬೇಕಾದ್ರೆ ನೀನು ಗಂಡು ಕತ್ತೆ ಮೇಲೆ ಕೂತ್ಕೊಳಪ್ಪ. ಆದ್ರೆ ಮದುವೆ ಮೆರವಣಿಗೆ ಮಾತ್ರ ಕತ್ತೆ ಮೇಲೆನೆ. ಕತ್ತೆ ಮೇಲೆ ಮದುವೆ ಮೆರವಣಿಗೆ ನಾನು ಸಾಧ್ಯ ಇಲ್ಲ ಅಂದೆ. ಹಾಗಾದ್ರೆ ನೀನು ಮದ್ವೆನೇ ಇಲ್ಲ ಅಂದೆ. ಹ್ಞೂ. ಕತ್ತೆಗೆ ಜರ್ತಾರಿ ಹಗ್ಗ ತರ್ತೀನಿ, ಚಿನ್ನದ ಗೂಟಕ್ಕೆ ಕಟ್ಟಿ ಹಾಕ್ತೀನಿ. ಇಲ್ಲಿಲ್ಲ ಅಲ್ಲಲ್ಲ ಹೀಗೆ ಕುಂದಾಡ್ತಿರ್ತಿರೋ ಇಲ್ಲ ತಾಂದ ಒಳಗಡೆ ಇಡ್ತಿರೋ? ಯಾರಾದ್ರೂ ನೋಡಿ ರಾತ್ರಿ ಸುದ್ದಿ ಮುಡ್ತೀರಿ, ನಮ್ ಕತೆ ಮುಗೀತು. ಅಪ್ಪ ಅಪ್ಪ, ಇದೆಲ್ಲ ಏಳ್ಸಿಟ್ಟು ಬೇಡಪ್ಪ. ಎಣ್ಸೋಕ್ಕಾಗುತ್ತಾ? ಎಣ್ಸೋಷ್ಟ್ರಲ್ಲಿ ಯಾರು ಬಂದ್ರೆ? ದೀದಿ, ಹಾಗಾದ್ರೆ ಅಳ್ದಿರಲ್ವಾ? ಹಾ, ಅದೇ ಸರಿ, ಬೇಗ ಹೋಗಿ ಸೇರ್ತಾರೋ. ನಮ್ಮನೆಯಲ್ಲಿ ಸೇರಿಲ್ಲ, ಕಾಸಿನ ಮನೇಲಿದೆ. ಹೋಗಿ ಇಸ್ಕೊಂಡ್ ಹಾ, ಬರ್ತೀನಿ. ಹೊರಡು. ನಿಂತ್ಕೊಳ್ಳು. ತಗೊಳಪ್ಪ. ಹಾ, ಇಲ್ಲಿ ನೋಡು, ಬಾಗ್ಲು ಹಾಕೊಂಡು ಹೋಗು, ಬೇಗ ಬಾ. ಏನಾರ ಕೇಳಿದ್ರೆ ಏನೋ ರಾಗಿ ಹೇಳಿಕೆ ಅಂತ ಹೇಳು. ಹಾ, ಆಯ್ತು. ಹಾ, ಹೊರಡು. ಇಲ್ಲಿಲ್ಲ ಅಲ್ಲಲ್ಲ ಅಯ್ಯೋ, ಅಮ್ಮ.
ನನ್ನ ಹೆಸರು ಮುರ್ಗಿ ಅಲ್ಲ ಮರ್ಜಿನಾ ಅಂತ. ಮುರ್ಗಿನೋ ಮರ್ಜಿನಾನೋ ನನ್ನ ಗುಲಾಮಳು ನೀನು. ನಾನ್ ಮಾಡ್ತಿಲ್ಲ. ಮರದೇ ಇದ್ರೆ ಯಾಕೆ ಅಷ್ಟು ಮಾತಾಡ್ತಿ? ಯಾಕೆ ಬಾಯ್ ಮುಚ್ಬೇಕು? ನಾನು ಈ ಮನೆ ಯಜಮಾನಿ, ನಿನ್ ಬೈಯೋದಿಕ್ಕೆ ಅಧಿಕಾರ ಐತೆ. ಹೌದು, ಈ ಮನೆ ಯಜಮಾನಿ. 3 ಹೊತ್ತು ಹಾಸಿಗೆ ಮೇಲೆ ಬಿದ್ದಿರ್ತೀನಿ. ಒಂದ್ ಬೈಗಳನ್ನಾದ್ರೂ ಬೈ ಸಂತೋಷ ಪಡೋಣ ಅಂದ್ರೆ ನೀವ್ ಬೈದು ಬೈದು ಸಂತೋಷ ಪಡಿ, ನಾನು ಹತ್ತು ಸಂತೋಷ ಪಡ್ತೀನಿ. ಅಳೋದಿಕ್ ನಿನಗೇನೇ ಆಗಿದೆ? ಬೈಯೋದಕ್ಕೆ ನಿನ್ಗೇನಾಗಿದೆ? ರೋಗ 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 ಬಂದಿದೆ. ರೋಗಿಷ್ಟ್ರನ್ನ ಹೇಗ್ ನೋಡ್ಕೊಳ್ಳೋದು ಅಂತ ಗೊತ್ತಿಲ್ವಲ್ಲ ಗುಲಾಮಳೆ? ಗೊತ್ತು, ಆದ್ರೆ ನಿನ್ಗೆ ರೋಗ ಬಂದಿಲ್ಲ ಅಷ್ಟೇ. ಒಬ್ಬ ಗುಲಾಮಳೆ ಬೇಕು ಅಂದ್ರೆ ನಿನ್ನಂತವ್ರು ತಂದಿದ್ನಲ್ಲ, ಅವ್ನ್ ಬರ್ಲಿ ಇವತ್ ಮನೆಗೆ. ನಿನ್ನ ಕೆಲ್ಸದಿಂದ ಬಿಟ್ಟು ಓಡಿಸ್ತೀನಿ. ಆಮೇಲೆ ನಿನ್ ಬೈಯೋದಕ್ಕೆ ಯಾರು ಇರೋದಿಲ್ಲ ಅಷ್ಟೇ. ನನಗ್ ನಾನೇ ಬೈಕೋತೀನಿ ಕಣೆ, ಆದ್ರೂ ನಿನ್ ಮನೆ ಬಿಟ್ಟು ಓಡಿಸ್ತೀನಿ. ನಿಮ್ ಯಜಮಾನ್ರು ಹೊಡೆದ್ರೆ ಬಿಡಿಸ್ಕೊಳ್ಳೋದಕ್ಕೂ ಯಾರು ಬರೋದಿಲ್ಲ. ಅಯ್ಯೋ 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 ಮನೆ ಹಾಳಿ. ಔಷಧಿ ಕುಡಿಯೋ ಹೊತ್ತಾಯ್ತು, ಬಿಸ್ನೀರ್ ತರಕು ಅಂತ ಗೊತ್ತಿಲ್ಲೇನೆ ನೀನು ಒದ್ದು ಒದ್ದು ಬಿಸ್ಮಿಲ್ಲ ಮಾಡ್ಬಿಡ್ತೀನಿ. ಚರ್ಮ ಸುಲ್ಬಿಡ್ತೀನಿ. ಹಾಯ್ ಹಾಯ್, ಮಸಾಲೆ ಹಾಕಿ ಪಲ್ಯ ಮಾಡ್ಬಿಡ್ತೀನಿ. ಅಲ್ಲೇ ಬಿಸ್ನೀರಿದೆ, ಮಾತ್ರೆ ತಗೊಳ್ಳಿ. ನಾಳೆ ಪಲ್ಯ ಮಾಡಿ ನಾಯಿ ಹಾಕಿರಂತೆ. ಮೊದ್ಲೇ ಹೇಳಕ್ ಏನಾಗಿತ್ತೆ ಗಯ್ಯಾಳಿ. ಫಾತಿಮಾ ಬಹನ್, ಫಾತಿಮಾ ಬಹನ್. ಏ ಕದ ತೆಗಿಯೋಗೆ ಹೋಗಿ ಕೇಳಿಸ್ತಾ ಇಲ್ವೇ? ನಮ್ಮ ಯಜಮಾನ್ರಿಗೆ ಬೇರೆ ತಗೊಂಡ್ಕೊಂಡ್ರಾಗಲ್ಲ, ದಯವಿಟ್ಟು ನಗ್ಬೇಡಿ. ಏ ತೆಲ್ಲ ಇರುತ್ತೆ, ಯಾರೇ ಅದು? ಬೇಗಂ ಬೆಹೆನ್. ಏನ್ ಇಟ್ ಕಡೆ ಕೇಳಕ್ ಬಂದಿರ್ಬೋದು, ಇಲ್ಲಂತ ಹೇಳ್ ಕಳ್ಸು. ಇಟ್ಟಲ್ಲ ಬಹೆನ್, ಏನ್ ಖಾರನ ಉಪ್ಪು ಇರ್ಬೋದು, ಇಲ್ಲಂತ ಹೇಳ್ ಕಳ್ಸು. ಸೇರ್ಬೇಕಿತ್ತು. ಒಳಗ್ ಕರಿಯೇ. ಬನ್ನಿ ಒಳಗೆ. ಏನ್ ಅಳಿಬೇಕಿತ್ತಮ್ಮ? ಇನ್ನೇನಿಲ್ಲ ಬಹೆನ್, ರಾಗಿ ಅಳಿಬೇಕಿತ್ತು. ಅಳಿಯುವಷ್ಟು ರಾಗಿ ಸಿಕ್ತು ಇವತ್ತು. ಸೌದೆ ಅಷ್ಟೊಂದು ತುಟ್ಟಿ ಐತೆ. ಇರು ಇರು ಹೊರಗ್ ಕೊಡ್ತಾ. ಏ ಮುಗ್ಗಿ, ಸೇರಂತ ಕೊಡ್ಬಾರೆ. ಏ ಸಾರಿ. ಹೋಗೆ ಮಕ್ಕ ಏನ್ ನೋಡ್ತಿ, ಕೆಲಸ ನೋಡೋದು ಹೋಗೆ. ಏ ಸಾರಿ ಇದ್ವಿ. ತಗೋ ಬೇಗ ಹಿಂದಿರ್ಸಕ್ ಹೇಳು. ಬೇಗ ಕೊಡ್ಬೇಕು. ಆಯ್ತು. ಅಲ್ವೇ ಮುಗ್ಗಿ, ಇದ್ರಲ್ಲೇನೋ ಮುಟ್ಟಿದೆ ಕಣಿ. ನಾನು ಏನ್ ಮಾಡ್ದೆ ಗೊತ್ತಾ? ಗೊತ್ತಿಲ್ಲ. ಗೊತ್ತಿಲ್ಲದೆ ಇದ್ರೆ ಕೇಳೆ. ಏನ್ ಮಾಡಿದ್ರಿ ಯಜಮಾನಿ ಅಂತ? ಏನ್ ಮಾಡಿದ್ರಿ ಯಜಮಾನಿ? ಸೇರಿನ ತಳಕೆ ಮೇಣ ಮೇಣ ಹಚ್ಚಿದೆ ಕಣೆ. ಯಾಗಿದೆ ನನ್ನ ಉಪಾಯ? ನಿಮ್ ಮುಖದ ಹಾಗೆ ಇದೆ. ಹಾಳಾದವಳೆ. ಆಗ ಯಾಕೆ ಬಿಸಿನೀರ್ ತಂದು ಕೊಡ್ಲಿಲ್ಲ? ಮರ್ಜಿನಾ, ಇವತ್ತು ನಿನ್ನ ನಿರ್ಧಾರವನ್ನ ನೀನು ಕಡಾಖಂಡಿತವಾಗಿ ಹೇಳಲೇಬೇಕು. ಹೇಳಿದ್ರೆ ನಾನು ಬಿಡೋದಿಲ್ಲ. ಹೇಳಿ ಆಗಿದ್ದಿಲ್ಲ, ಇಲ್ಲ 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 ಅಂತ. ನೀ ಹೇಳ್ಬೇಕಾಗಿರೋದು ಇಲ್ಲ ಇಲ್ಲ ಅಂತ ಅಲ್ಲ, ಆಗ್ಲಿ 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 ಅಂತ. ಅದು ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಮನುಷ್ಯ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು. ಆದ್ರೆ ನಾನ್ ಮನಸ್ಸು ಮಾಡೋದಿಲ್ಲ. ನೀ ಮನಸ್ಸು ಮಾಡಿದ್ರೆ ನಾನು ಹೇಳಕ್ಕೋತೀನಿ. ಹಾಕೋ. ಹಾಗಲ್ಲ, ವಿಷ ತಗೋತೀನಿ. ತಗೋ. ಹಾಕುದಾ? ಇದೋ ಇದೋ ಈ ಚೂರಿಯಿಂದ ಚುಚ್ಕೋತೀನಿ. ನಿನ್ನಿಷ್ಟ. ಹಾಯಲ್ಲ, ಎಂತ ಕಲ್ಲದೇವಳು ನೀನು.
ತಗೋ ತಗೋ ಚೂರಿನ. ನಾ ಸಾಯ್ತಾ ಇರೋದು ನಿನಗೋಸ್ಕರ. ನೀನೇ ನಾನು ಕೊಲ್ಲು. ಓ ಕಾಪಾಡಿ, ಭಯ 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 ಕಾಪಾಡಿ. ಓ ಕಾಪಾಡಿ ಕಾಪಾಡಿ. ನಾನೊಂದು ಪ್ರೇಮ ಗೀತೆ ರಚನೆ ಮಾಡಿದ್ದೀನಿ, ಅದನ್ನ ಕೇಳಿ ಅಂದಲೇ ಕೊಲ್ಲು. ओ नन्ना प्यारा मर्जीना, ಓ ಪ್ಯಾರೆ ಮರ್ಜಿನಾ, करता हूँ मैं प्यार निन्ना. ಛೀ, ಅದು ಚೆನ್ನಾಗಿಲ್ವಾ? ಹಾಗಿದ್ರೆ ಇದನ್ ಕೇಳು. मैं प्यारे हो करता निन्ना, प्यार मर्जीना हो. ಛೀ, ಛೀ. ಅದು ಚೆನ್ನಾಗಿಲ್ವಾ? ಹಾಗಿದ್ರೆ ಇದನ್ ಕೇಳು. ओ प्यारे मर्जीना, करता हूँ मैं प्यार निन्ना. ओ प्यारे मर्जीना, करता हूँ मैं प्यार निन्ना. ओ प्यारे मर्जीना, करता हूँ मैं प्यार निन्ना. ओ प्यारे मर्जीना, मर्जीना मर्जीना मिस्टर मर्जीना मर्जीना. प्यारे मर्जीना, प्यार करता हूँ मैं नीना. ओ प्यारे मर्जीना, प्यार करता हूँ मैं नीना. ओ प्यारे मर्जीना, करता हूँ प्यार मैं नीना. ओ प्यारे मर्जीना, करता हूँ प्यार मैं नीना. ओ प्यारे मर्जीना, ओ प्यारे मर्जीना, प्यार करता हूँ मैं नीना. प्यार करता हूँ मैं नीना.
ಹಾಯಲ್ಲ ನಮ್ಮ ಮಾತಿಗೆ ಕಣ್ಣು ಮುಚ್ಚಿದ ಮಲ್ಲ ಅವನಿಗೆ ಒಣಗಿ ಹೋಯ್ತಲ್ಲ ಅವನಿಗೆ ಒಣಗಿ ಹೋಯ್ತಲ್ಲ ಬಾಬಾ ಹಾಯಲ್ಲ ಸಲೀಂ क्या हुआ चाचा ಬೇಗ ಹೋಗಿ ಬಿಸಿನೀರು ತರೋಗಮ್ಮ. बाबा क्या हुआ ಅಲ್ಲ ಘಾತವಾಯಿತು ಸತಿಯ ಜೀವತ್ಸ ಪಾಪಿಸಿದ ಪಾಪಿಯ ಬೆಂಕಿಯಾಗಲಿ ರಂಗಿ ಕ್ಷಣಕ ಘಾತವಾಯಿತು ಸತಿಯ ಜೀವತ್ಸ ಪಾಪಿಸಿದ ಪಾಪಿಯ ಬೆಂಕಿಯಾಗಲಿ ರಂಗಿ ಕ್ಷಣಕ ವಿಧವೆಯಾಗಲಿ ದಿವಿಯ ಗಂಧದಿ ನೋಡಿದ ಪುನಕ ವಿಧವೆಯಾಗಲಿ ದಿವಿಯ ಗಂಧದಿ ನೋಡಿದ ಪುನಕ ನನ್ನ ಭಾಗ್ಯವು ಸಂಗಿಸಲ್ಲ ಎನ್ನ ಕಾಲವು ಸಂಗಿಸಲ್ಲ ನನ್ನ ಭಾಗ್ಯವು ಸಂಗಿಸಲ್ಲ ಎನ್ನ ಕಾಲವು ಸಂಗಿಸಲ್ಲ ಏನಿದೆಲ್ಲ ಹಾಯರೆ ಹಾಯಲ್ಲ ಹಾಯಲ್ಲ ಏನಿದೆಲ್ಲ ಹಾಯರೆ ಹಾಯಲ್ಲ 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 ಖಂಡಿತ ಇದು ಅಳೋ ಸಮಯವಲ್ಲ. ಹೊರಗೆ ಕಳ್ಳರು ಕಾಯ್ತಿದ್ದಾರೆ. ಇದೇ ಮನೆ ಅಂತ ಗೊತ್ತಾದ್ರೆ ಇದ್ದದ್ದು ಕಷ್ಟ. ಮೊದಲು ನಮ್ಗೆ ಕಾಸಿನ ಜೀವ ಮುಖ್ಯ. ಈಗೊಬ್ಬ ಹಕೀಮ ಬೇಕು. ಸಲೀಂ ಬಾಬಾ ಒಬ್ಬ ಹಕೀಮ ಕರ್ಕೊಂಡ್ಬರ್ತೀಯಾ? ಹಕೀಮನ್ ಮನೆ ನೋಡಿಲ್ಲ ಕೇಳ್ತಾ ಹೋಗ್ತೀನಿ ಕೇಳ್ತಾ ಹೋದ್ರೆ ಊರು ತುಂಬಾ ಸುದ್ದಿ ಆಗ್ಬೋದು, ಅದು ಕಳ್ಳರಿಗೂ ತಲುಪೋದು. ಹಕೀಮ್ ಮುಸ್ತಫನ್ ಮನೆ ನನಗೆ ಗೊತ್ತಿದೆ, ನಾನ್ ಹೋಗಿ ಕರ್ಕೊಂಡ್ಬರ್ತೀನಿ. ಮರ್ಜಿನಾ ನಾನು ನಿನ್ ಜೊತೆ ಬರ್ತೀನಿ ಬೇಡ, ಒಬ್ಳೆ ಹೋಗ್ಲಿ. ಆದ್ರೆ ಹುಷಾರ್, ನೋಡ್ಕೊಂಡು ಹೋಗು. ಯಾರಾದ್ರೂ ಇದ್ದಾರೋ ಅವ್ನ ಎಷ್ಟು ಹಣ ಕೇಳ್ತಾನೋ ಅಷ್ಟು ಹಣ ಕೊಡು. ಕಣ್ ಕರ್ಕೊಂಡು ಒಳ್ಳೆ ಘಾತವಾಯಿತು ಪತಿಯ ಜೀವತ್ಸ ಪಾಪಿಸಿದ ಪಾಪಿಯ ಬೆಂಕಿಯಾಗಲಿ ರಂಗಿ ಕ್ಷಣಕ ಘಾತವಾಯಿತು ಪತಿಯ ಜೀವತ್ಸ ಪಾಪಿಸಿದ ಪಾಪಿಯ ಬೆಂಕಿಯಾಗಲಿ ರಂಗಿ ಕ್ಷಣಕ ವಿಧವೆಯಾಗಲಿ ದಿವಿಯ ಗಂಧದಿ ನೋಡಿದ ಪುನಕ ವಿಧವೆಯಾಗಲಿ ದಿವಿಯ ಗಂಧದಿ ನೋಡಿದ ಪುನಕ ನನ್ನ ಭಾಗ್ಯವು ಸಂಗಿಸಲ್ಲ ಎನ್ನ ಕಾಲವು ಸಂಗಿಸಲ್ಲ ನನ್ನ ಭಾಗ್ಯವು ಸಂಗಿಸಲ್ಲ ಕಾಲವು ಸಂಗಿಸಲ್ಲ ಏನಿದೆಲ್ಲ ಹಾಯಲ್ಲ 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 ಏನಿದೆಲ್ಲ ಹಾಯರೆ ಹಾಯಲ್ಲ ಹಾಯಲ್ಲ ಅಲ್ಲ ನೀನ್ ದೊಡ್ಡವನು ಅಲ್ಲ, ಅದ್ರಲ್ಲೇನು ಸಂಶಯ ಇಲ್ಲ. ನೀನ್ ಯಾಕೆ ದೊಡ್ಡನಪ್ಪ ಅಂದ್ರೆ ನಾನು ಹೇಳ್ತೀನಿ ಅದಕ್ಕೆ. ಅಲ್ಲ, ನನ್ನ ಮಾತಿನಲ್ಲಿ ಯಾರಿಗಾದ್ರೂ ನಂಬಿಕೆ ಬರಲಿಲ್ಲ ಅಂತ ತಿಳ್ಕೊ, ಅವ್ರಿಗೇನೋ ರೋಗ ಇದೆ ಅಂತ ಅರ್ಥ. ಅಂಥವ್ರಿದ್ರೆ ನನ್ನ ಹತ್ರ ಕಳಿಸು, ಗುಣಪಡಿಸಿ ದಿನಕ್ಕೆ 5 ಬಾರಿ ನಮಾಜ್ ಮಾಡಂಗ್ ಮಾಡ್ತೀನಿ. ಆದ್ರೆ ಅವರಲ್ಲೋ ಅಲ್ಲ, ನಿಜವಾದ್ರೋಗಿ ನೀನೇ ಆರೋಗ್ಯವಂತನಾಗಿದ್ರೆ ನನಗೆ ಈ ರೀತಿ ಬರ್ತನ ಕೊಡ್ತಿದ್ಯಾ? ದುಡ್ಡು ಕೊಡೋದೇವ್ರೆ ಅಂದ್ರೆ ದಯ ಕೊಡೋದೆ. ರೋಗಿಗಳು ಸಾಲಾಗ ಬರ್ತಾರೆ, ಔಷಧಿಯನ್ನು ತಗೋತಾರೆ. ದುಡ್ಡಲ್ಲಿ ಅಂದ್ರೆ ನಿನ್ನ ಹೆಸರು ಹೇಳ್ತಾರೆ. ನಿನ್ನ ಹೆಸರಿನ ಉದ್ರಿ ಖಾತೆ ಬೆಳೆದು ಇಷ್ಟುದ್ದಾಯ್ತು ನೋಡಪ್ಪ. ಅಲ್ಲ, ನೀವು ಒಂದು ದುಡ್ಡನ್ನಾದ್ರೂ ತೀರ್ಸಿದ್ಯಾ? ನಾನೇನಪ್ಪ ಜಾಸ್ತಿ ಕೇಳಿದ್ನಾ? ಚಡ್ಡಿ ಹೊಡೆದೋಗಿದೆ, ಒಂದು ಗಟ್ಟಿ ಚಡ್ಡಿ ಕೊಡೋದೇವ್ರೆ ಅಂದ್ರೆ ಕೊಟ್ಯಾ? ಅಲ್ಲ, ನನಗೆ ನಿನ್ ಮೇಲೆ ಎಷ್ಟು ಸಿಟ್ಟು ಬರ್ತಾ ಇದೆ. ಇವತ್ತಿನಿಂದ ವೈದ್ಯ ಶಾಲೆ ಬಂದ್, ಔಷಧಿ ಬಂದ್, ಎಲ್ಲ ಬಂದ್. ಯಾರದು? ಬೇಗ ಬನ್ನಿ ಹಕೀಮ್ರೆ. ಹಕ್ಕೀಮ? ಇಲ್ಲಿ ಯಾರು ಹಕ್ಕೀಮರು ಇಲ್ವಲ್ಲಮ್ಮ. ನಿನಗೆ ಯಾರೋ ತಪ್ಪು ಕೊಟ್ಟಿದ್ದಾರೆ, ಹೋಗೋದು.
ಹಾಗೆ ಹೇಳ್ಬಿಡಿ. ನೀವೇ ಹಕ್ಕಿ ಮುಸ್ತಫಾ ಬಾಬಾ, ನಮ್ಮ ಯಜಮಾನರು ಸಾಯ್ತಿದ್ದಾರೆ, ನೀವು ಬಂದ್ರೆ ಬದುಕೋತಾರೆ. ಅಲ್ಲಾಹ್ ಹೆಸರಿನಾದ್ರೂ ಬನ್ನಿ. ಯಾರ ಹೆಸರಲ್ಲಿ? ಅಲ್ಲನ ಹೆಸರಲ್ಲ. ನನಗೂ ಅವನಿಗೂ ದೊಡ್ಡ ದೊಡ್ಡ ಜಗಳ ಆಯ್ತು ತಾಯಿ. ಮಗ ಬನ್ನಿ ಹಾಕಿದ್ರೆ. ಓ ದೊಡ್ಡ ಜಗಳ ತಾಯಿ. ಹಿಂದೆ ಈ ರೀತಿ ಯಾರು ಜಗಳ ಆಡಿರ್ಲಿಲ್ಲ ಅಂತ ತಿಳ್ಕೊ. ಹಾಕಿದ್ರೆ ಒಂದು ಗಳಿಗೆ ತನಾದ್ರೂ ಅನಾಹುತ ಆಗ್ಬೋದು. ಯಾರಂತೀಯ? ಇಲ್ಲಿ ನೋಡು, ಎಲ್ಲ ನಿನ್ನ ಹಾಗೇನೆ ಅವನ ಹೆಸರು ಹೇಳ್ಕೊಂಡೇ ಬರ್ತಿದ್ರು. ಹಾಕಿದ್ರೆ ಜೀವ ಮಿಂಚಾಗ್ಬೋದು. ಜಗಳ ಆಡಿದ್ದಕ್ಕೆ ನನಗೂ ದುಃಖ ಆಯ್ತು ತಾಯಿ. ಏನ್ ಮಾಡ್ತೀಯಳು? ದೊಡ್ಡ ದೊಡ್ಡ ಮಂದಿ ಸವಾಸ. ಹಾಕಿದ್ರೆ ಇದು ಹರಟೆ ಹೊಡೆಯೋ ಸಮಯ ಅಲ್ಲ. ನೀವು ಕೇಳಿದಷ್ಟು ಹಣ ಕೊಡ್ತೀನಿ. ಏನಂದಿ? ಬೇಕಿದ್ರೆ ಚಿನ್ನದ ನಾಣ್ಯ ಕೊಡ್ತೀನಿ. ಚಿನ್ನದ ನಾಣ್ಯ ಎಲ್ಲಿ? ಆದ್ರೆ ನನ್ ಕರಾರ್ ಒಪ್ಪೋದಾದ್ರೆ. ಇಷ್ಟು ಸಮಯ ಹಾಳು ಮಾಡಿದೆ. ಆದ್ರೆ ನನ್ ಕರಾರ್ ಒಪ್ಪೋದಾದ್ರೆ. ಮೊದ್ಲದನ್ನ ಕೊಡು. ನೀ ಹೇಳಿದಕ್ಕೆಲ್ಲ ಒಪ್ಕೋತೀನಿ. ಎಲ್ಲ ಅಸಲಿ ಚಿನ್ನದ ನಾಣ್ಯ ತಾನೆ. ಕಣ್ ಕಟ್ಟಿ ಕರ್ಕೊಂಡು ಹೋಗ್ತೀನಿ. ಬರೋ ಹಾಗಿದ್ರೆ ಇನ್ನೂ ಹೇಳ್ಕೊಡ್ತೀನಿ. ಇನ್ನೂ ಎರಡು. ಇಲ್ಲಿ ಆ ಎರಡು ನೀಗಲೇ ಕೊಡೋದಾದ್ರೆ ಕಣ್ ಕಟ್ಟು ಮತ್ತೆ. ಕುರುಡು ವೈದ್ಯನ ಹಿಡಿದು ತಂದಳು ಜಾಣೆ ಮರ್ದಿನ. ಜಾಣೆ ಮರ್ದಿನ. ಕುರುಡು ವೈದ್ಯನ ಹಿಡಿದು ತಂದಳು ಜಾಣೆ ಮರ್ದಿನ. ಜಾಣೆ ಮರ್ದಿನ. ವೈದ್ಯ ತಡವರಿ ಸುತ್ತ ನಾಣ್ಯವ ಚಿಂತಿಸುತ್ತಾ ಬಂದ. ನಾಣ್ಯವ ಚಿಂತಿಸುತ್ತಾ ಬಂದ. ವೈದ್ಯ ತಡವರಿ ಸುತ್ತ ನಾಣ್ಯವ ಚಿಂತಿಸುತ್ತಾ ಬಂದ. ನಾಣ್ಯವ ಚಿಂತಿಸುತ್ತಾ ಬಂದ. ಎಂಥ ಚಿನ್ನದ ಭಾಗ್ಯವಂತರು ನನ್ನ ಕರೆದವರು. ಇವರು ನನ್ನ ಕರೆದವರು. ಎಂಥ ಚಿನ್ನದ ಭಾಗ್ಯವಂತರು ನನ್ನ ಕರೆದವರು. ಇವರು ನನ್ನ ಕರೆದವರು. ಕಣ್ಣ ಕಟ್ಟಿದ ಎಮ್ಮೆಗೆ ಕೊಟ್ಟು ಬಲ್ಲವರ. ಕಲಿಯೇ ಕೊಟ್ಟು ಬಲ್ಲವರ. ಕಣ್ಣ ಕಟ್ಟಿದ ಎಮ್ಮೆಗೆ ಕೊಟ್ಟು ಬಲ್ಲವರ. ಕಲಿಯೇ ಕೊಟ್ಟು ಬಲ್ಲವರ. ಪುಟ್ಟ ಕಟ್ಟಿದ ಗಂಟ ಬಿಚ್ಚುವೆ ಬೆದಕುವೆನೋ ಮೂಲ. ಈಗಲೇ ಬೆದಕುವೆನೋ ಮೂಲ. ಪುಟ್ಟ ಕಟ್ಟಿದ ಗಂಟ ಬಿಚ್ಚುವೆ ಬೆದಕುವೆನೋ ಮೂಲ. ಈಗಲೇ ಬೆದಕುವೆನೋ ಮೂಲ. ಕಲ್ಲು ಕಾದಿತು ಎಡವಿಸಿದ್ದನು ಚಿಂತೆ ಮಾಡುತ್ತಾ. ಕಲ್ಲು ಕಾದಿತು ಎಡವಿಸಿದ್ದನು ಚಿಂತೆ ಮಾಡುತ್ತಾ. ಹಾಯೆಲ್ಲಾಣ ನೆನೆಯುತ್ತಾ. ವೈದ್ಯನ ಹಿಡಿದು ತಂದ ಜಾಣೆ ಮರ್ದಿನ. ಬೆದಕುವೆನೋ ಮೂಲ. ಪುಟ್ಟ ಕಟ್ಟಿದ ಗಂಟ ಬಿಚ್ಚುವೆ ಬೆದಕುವೆನೋ ಮೂಲ. ಈಗಲೇ ಬೆದಕುವೆನೋ ಮೂಲ. ಕಲ್ಲು ಕಾದು ಎಡವಿಸಿದ್ದನು ಚಿಂತೆ ಮಾಡುತ್ತಾ. ಕಲ್ಲು ಕಾದು ಎಡವಿಸಿದ್ದನು ಚಿಂತೆ ಮಾಡುತ್ತಾ. ಹಾಯೆಲ್ಲಾಣ ನೆನೆಯುತ್ತಾ. ಕಲ್ಲೈತಿ ಅಂತ ಹೇಳಕ್ಕಾಗಲ್ಲ ನಾವು. ವೈದ್ಯನ ಹಿಡಿದು ತಂದ ಜಾಣೆ ಮರ್ದಿನ. ಜಾಣೆ ಮರ್ದಿನ. ಬೆಚ್ಚಗಿನ ಪ್ರೇಮಕ್ಕೆ ಹೂವು ಬಿಟ್ಟಾವು ಗಿಡಗಳು. ಬೆಚ್ಚಗಿನ ಪ್ರೇಮಕ್ಕೆ ಹೂವು ಬಿಟ್ಟಾವು ಗಿಡಗಳು. ಪ್ರೀತಿಯ ಹಾಡಲಿಕ್ಕೆ ಬಾಯಿರದವರಾರು. ಪ್ರೀತಿಯ ಹಾಡಲಿಕ್ಕೆ ಬಾಯಿರದವರಾರು. ಬಾಯಿ ಮುಚ್ಚುವ ಕವಿಯಾರು. ಬಾಯಿ ಮುಚ್ಚುವ ಕವಿಯಾರು. ಬೆಚ್ಚಗಿನ ಪ್ರೇಮಕ್ಕೆ ಹೂವು ಬಿಟ್ಟಾವು ಗಿಡಗಳು. ಬೆಚ್ಚಗಿನ ಪ್ರೇಮಕ್ಕೆ ಹೂವು ಬಿಟ್ಟಾವು ಗಿಡಗಳು. ಪ್ರೀತಿಯ ಹಾಡಲಿಕ್ಕೆ ಬಾಯಿರದವರಾರು. ಪ್ರೀತಿಯ ಹಾಡಲಿಕ್ಕೆ ಬಾಯಿರದವರಾರು. ಬಾಯಿ ಮುಚ್ಚುವ ಕವಿಯಾರು. ಬಾಯಿ ಮುಚ್ಚುವ ಕವಿಯಾರು. ಬಾಯಿ ಮುಚ್ಚುವ ಕವಿಯಾರು. ಬಾಯಿ ಮುಚ್ಚುವ ಕವಿಯಾರು. ಅಲ್ಲ, ನಾವೇ ಕಳ್ಳು ಅಂದ್ರೆ ನಮ್ಮೊಳಗೆ ಕಳ್ತನ ಮಾಡೋದೆ. ಆ ಕಳ್ಳನ ಮಗನ್ ಸುಳಿವೇನಾದ್ರೂ ನನಗೆ ಸಿಗ್ಬೇಕು. ನಾನೇ ಐಜಿಕೆ ಇನ್ಸ್ಪೆಕ್ಟರ್ ಜನರಲ್ ಆಫ್ ಕಳ್ಳ. ಅಯ್ಯೋ ಅರ್ಪ ಕೊಡಿ ಸ್ವಾಮಿ. ಕೊಡ್ಲಾ? ಅಯ್ಯೋ ಕೊಡಿ ಸ್ವಾಮಿ. ಅಯ್ಯೋ ಅರ್ಪ ಕೊಡಿ ಸ್ವಾಮಿ. ಅಲ್ಲಯ್ಯ, ನಮ್ಮ ಪಾಡಿಗೆ ನಾವು ಹಾಡ್ಕೊಂಡಿದ್ರೆ ನಿಂದೇನೆಯ ಗಂಟೋಯ್ತು. ಈ ರಂಗ್ ಬಂದ್ರ ನಿಂದ. ಅಲ್ಲ ಈ ವಾದ್ಯದವ್ರು ನಿಮ್ಮವ್ರೇನಯ್ಯ? ಅಲ್ಲ, ಹಾಡೋದಕ್ಕೆ ನೀನ್ ದುಡ್ಡು ಕೊಟ್ಟಿದ್ದ.
ಇಲ್ಲ. ಮತ್ತ್ಯಾಕಯ್ಯ ನಮಗೆ ಭಂಗ ತಂದೆ? ತಪ್ಪಾಯ್ತು ಅಂತ ಒಪ್ಕೋತೀಯಾ? ತಪ್ಪಾಯ್ತು ಸ್ವಾಮಿ, ಅಡಪ ಕೊಡಿ ಸ್ವಾಮಿ. ಕಿವಿ ಹಿಡ್ಕೋತೀಯಾ? ಹಿಡ್ಕೊಂಡೆ. ಕೂತು ಎದ್ದು ಮಾಡ್ತೀಯಾ? ಮಾಡ್ತೀನಿ. ಮಾಡು. 1 2 3 4. ಮಾಡಿದೆ ಸ್ವಾಮಿ. ಅಡಪ ಕೊಡಿ ಸ್ವಾಮಿ. ತಪ್ಪಿಗೆ 10 ನಾಣ್ಯ ಕೊಡ್ತೀಯಾ? ಕೆನ್ನೆಗೆ 10 ಏಟ್ ಹೊಡ್ಕೊಳ್ತೀಯ? 10 ನಾಣ್ಯ ಕೆನ್ನೆಗೆ 10 ಹೊಡ್ಕೊಳ್ತೀವಿ ಸ್ವಾಮಿ. ಹೊಡ್ಕ. 1 2 3 ಜೋರಾಗಿ. 4 5 6 ಇನ್ನೂ ಜೋರಾಗಿ. 1 2 3 4 5 6 7 ಹೊಡ್ಕೊಂಡೆ ಸ್ವಾಮಿ. ಅಡಪ ಕೊಡಿ ಸ್ವಾಮಿ. ಕೊಡ್ಲಾ? ಕೊಡಿ ಸ್ವಾಮಿ. ಕೊಡ್ಲಾ? ಕೊಡಿ ಸ್ವಾಮಿ. ಕೊಡಲ್ಲ ಮಗಯ್ಯ. ಅಯ್ಯಯ್ಯ ಇರಯ್ಯ, ಚಿನ್ನ ನಾಣ್ಯ ಕೊಡ್ತೀನಿ, ಕೊಡಿ ಸ್ವಾಮಿ. ಕೊಡು ಮತ್ತೆ. ತಗೊಳ್ಳಿ ಸ್ವಾಮಿ. ಕೊಡಿ ಸ್ವಾಮಿ. ತಗ ಕೊಡಿ ಸ್ವಾಮಿ. ತಗ ತಗ. ಅಡಪ ಕೊಡಿ ಸ್ವಾಮಿ. ಕೊಡಿ ಸ್ವಾಮಿ. ಕೊಡಿ ಸ್ವಾಮಿ. ಕೊಡಿ ಸ್ವಾಮಿ. ಕೊಡಿ ಸ್ವಾಮಿ. ತಗ ತಗ ಕೊಡಿ ಯಾಕಂಗ್ ಗೋಳೈಕಂತೀರ ಅವನ್ನ? ಬಿಡ್ರ ಪಾಪ, ಸುಮ್ನೆ ನನ್ ಮುಖನಾದ್ರೂ ನೋಡ್ಬಿಡ್ರ. ಯಾಕಂಗ್ ಗೋಳೈಕಂತೀರ ಪಾಪ ಅವನ್ನ? ನೋಡಿ ಹಾಕಿಮ್ರೆ. ಹಾ ನಮ್ ಪಾಡಿಗೆ ನಾವು ಹಾಡ್ಕೊಂಡಿದ್ವಿ. ಹಾ ಮಧ್ಯೆ ಬಂದು ಗಲಾಟೆ ಮಾಡ್ತಾನೆ ಇವನು. ಇವನ ನೋಡಿ, ಇನ್ನು ಮುಂದೆ ನಮ್ ತಂಟೆ ಬರಬೇಡ ಅಂತ ಸ್ವಲ್ಪ ಬುದ್ಧಿ ಹೇಳಿ ಅವನಿಗೆ. ನಾನು ಹೇಳ್ತೀನಿ, ನೀವು ಹೋಗಿ ಹೋಗ್ರಿ. ಬನ್ರ. ನಾನು ಈ ಮೆಟ್ ಎಲ್ಲೋ ನೋಡ್ದಂಗಿತ್ತಲ್ಲ. ಅಯ್ಯೋ ಕೊಡಿ ಸ್ವಾಮಿ. ಅಯ್ಯ ಕಳ್ಳ, ಇದು ಯಾರ್ದು? ನಂದು ಸ್ವಾಮಿ. ಹಾಗಾದ್ರೆ ಇನ್ನೊಂದೇ ಅಲ್ಲಿ. ಇದು ಒಂದೇ ಸ್ವಾಮಿ ಇರೋದು. ಅಲ್ಲ, ನಾನು ಇದನ್ನ ಎಲ್ಲೋ ನೋಡಿದ್ದೆ, ಅದಕ್ಕೆ ಹೇಳಿದ್ದು. ಸ್ವಾಮಿ ಸ್ವಾಮಿ ಸ್ವಾಮಿ, ನಾನ್ ನಿಮ್ಮನ್ನೇ ಹುಡ್ಕೊಂಡ್ ಬಂದಿದ್ದು. ನನ್ನನ್ನ? ಹೌದು ಸ್ವಾಮಿ. ಯಾಕೆ? ಈ ಮೆಟ್ ನೋಡಿದ್ದೀನಿ ಅಂದ್ರಲ್ಲ, ನೋಡಿದ್ದೆ. ಎಲ್ ನೋಡಿದ್ರಿ? ಹ. ಯಾವಾಗ ನೋಡಿದ್ರಿ? ಹ. ಯಾಕೆ ನೋಡಿದ್ರಿ ಅಂತ ಹೇಳಿದ್ರೆ ಹ. ನಾನ್ ನಿಮಗೆ 10 ಚಿನ್ನದ ನಾಣ್ಯ ಕೊಡ್ತೀನಿ. 10 ಚಿನ್ನದ ನಾಣ್ಯ? ಎಲ್ಲಿ ಕಡು ಮತ್ತೆ ಕಡು. ತಗೊಳ್ಳಿ ಸ್ವಾಮಿ. ಏ ಮೆಟ್ಟನ್ನ ನಾನು ಮನೇಲಿ ನೋಡಿದ್ದೆ. ಯಾವ ಮನೇಲಿ? ಇನ್ನೂ 10 ಕೊಡ ಆಗಿದ್ರೆ ಹೇಳ್ತೀನಿ. ಕೊಡ್ತೀನಿ, ಹೇಳಿ ಸ್ವಾಮಿ. ಏ ಆ ಮನೆ ನನಗೆ ಗೊತ್ತಿಲ್ಲ. ಅವಾಗ ನಾ ಯಾರು ಗೊತ್ತಾ? ಕಳ್ಳನ್ ಪತ್ತೆ ಹಚ್ಲಿಕ್ಕೆ ಬಂದೀನಿ. ಹುಷಾರಾಗಿ ಮಾತಾಡೋ. ಹಾ ನೆನ್ಪಾಯ್ತು. ನೀನೊಂದು ಕೆಲಸ ಮಾಡು, ಹಾ. ನನ್ ಕಣ್ ಕಟ್ಟು. ಹೀಗೇ ರಸ್ತೆಯಲ್ಲಿ ಕರ್ಕೊಂಡು ಹೋಗು. ನಾ ಎಡ ಅಂದ್ರೆ ಎಡಕ್ಕೆ, ಬಲ ಅಂದ್ರೆ ಬಲಕ್ಕೆ ತಿರುಗು. ನಾನು ಎಲ್ಲಿ ಅಲ್ಲ ಅಂತ ಹೊಡಿವಿ ಬೀಳ್ತೀನೋ ಅಲ್ಲೇ ಅವ್ರ ಮನೆ. ನಿಜವಾಗ್ಲು? ಅದ್ ಸರಿ, ಹಾ. ಕಣ್ಣು ಕಟ್ಲೇಬೇಕ ಸ್ವಾಮಿ? ಹೌದು. ಆ ದಿನ ಹುಡುಗಿ ಬಂದಿದ್ಲಲ್ಲ, ಕಣ್ಣು ಕೊಟ್ಟೆ ಕರ್ಕೊಂಡು ಹೋಗಿದ್ಲು, ಮನೆ ಗುರ್ತು ಸಿಗದಿರ್ಲಿ ಅಂತ. ಹಾಗಾದ್ರೆ ಸ್ವಲ್ಪ ಇರಿ. ಹಾ ಹಿಡ್ಕೊ. ನಡಿ. ಏನಾದ್ರೂ ಮಾತಾಡ್ತೀಯೋ? ಆ ಹುಡುಗಿನೋ ಆ ಮನೆ ಸಿಗೋವರೆಗೂ ಮಾತಾಡ್ತಾನೆ ಇದ್ಲು. ಏನ್ ಸಮಾಚಾರ? ನಾವು ಸಜ್ಜನ ಸ್ವಾಮಿ, ಹಾ. ಆಗಿ ಕಳ್ತನ ಮಾಡ್ತಿರ್ತೀವಿ ಅಷ್ಟೇ. ಹಾ. ಆದ್ರೆ ಯಾರೋ ಭಾರಿ ಸಜ್ಜನ ಇರ್ಬೇಕು. ನಾವು ಕಳ್ತನ ಮಾಡಿ ಹಾಲು ಹಿಡಿದಾಗ ಪದ್ಯ ಮಾಡ್ಕೊಂಡು ಹೊಡಿಲಿಕ್ಕೆ ಶುರು ಮಾಡೋಣ. ಅದಕ್ಕೆ, ಹಾ. ಆ ಕಳ್ಳನ ಮಗನ್ ಸುಳಿವು ಏನಾದ್ರೂ ಸಿಗ್ಬೇಕು. ಏನ್ ಹೇಳ್ತೀರಾ? ನಾನೇ ವೈದ್ಯಕ್ಕೆ ಈಗ ನೀನೇನು? ಕಳ್ಪದ ಅಷ್ಟೇ. ಅಯ್ಯಪ್ಪ. ಏನು ಸ್ವಾಮಿ? ಕಣ್ ಬಿಚ್ಚ ಬೇಗ, ಕಣ್ ಬಿಚ್ಚ ಬೇಗ, ಬಿಚ್ಚ ಬೇಗ. ಇಲ್ಲಿಂದ 3 ಹೆಜ್ಜೆ ಮನೆ. ನಿಜವಾಗ್ಲು? ತಡಿ 1 ನಿಮಿಷ. ಕಳ್ಪದೆ, ಇದೇ ಮನೆ. ಹಾಗಾದ್ರೆ ಸ್ವಲ್ಪ ಇರಿ, ಹಾ ಮನೆ ಗುರ್ತು ಮಾಡ್ಕೊಂಡ್ ಬರ್ತೀನಿ. ಹೋಗು ಹೋಗು.
ಸ್ವಾಮಿ ನಿನ್ನ ಹೆಸರೇನ್ ಹೇಳಿ ಸ್ವಾಮಿ ನನ್ ರೂಮಲ್ಲಿಗೆ ಒಯ್ದಿಕ್ಕೆ ತುರ ಎಕ್ಸ್ಕೊಳ್ತೀನಿ ನಾ ಹಿಂಗ್ ಬರ್ತೀನಿ ನಡಿ ನಡಿ ಇಲ್ಲಿ ಇಲ್ಲಿ ಚಿನ್ನದ ನಾಣ್ಯ ಕೊಡು ಮತ್ತೆ ಕೊಡ್ತೀನಿ ಸ್ವಾಮಿ ಮತ್ತೆ ಹಂಗೆ ಹೋಗ್ತಿದೀಯಾ ನಾ ಹಿಂಗ್ ಬರ್ತೀನಿ ನಡಿ ನಿನ್ಮೇಲೆ ವೈದ್ಯರತ್ತಿ ಬಿಟ್ಟು ಮನೆ ತಪ್ಪ ಕಸು ಮಾಡೋದೇ ಒಳ್ಳೇದಂತ ಕಾಣಿಸ್ತದೆ. ಸರಿ ನಮ್ಮನೆಗೆ ಈ ತರ ಗುರ್ತು ಮಾಡಿದ್ದಾರೆ. ಹೌದಲ್ಲ ಮುಸ್ತಫಾ ಬಾಬಾನೇ ಮನೆ ತೋರ್ಸೋದ? ಇದು ಆ ಕಳ್ಳರ ಸಂಚೆ ಸರಿ. ಆ ಕಳ್ಳರಿಗೆ ನಮ್ಮನೆ ಗುರ್ತು ಸಿಕ್ಕಿರೋ ಹಾಗಿದೆ. ಈಗ ನಾವೇನ್ ಮಾಡಬಹುದು? ಈಗ ನಾವು ಅದೇ ರೀತಿ ಎಲ್ಲ ಮನೆಗಳಿಗೂ ಗುರ್ತು ಮಾಡೋಣ. ನೀನು ಆ ಕಡೆ ಸಾಲ ನನಗೆ ಗುರ್ತು ಮಾಡು, ನಾನು ಈ ಕಡೆ ಸಾಲ ನನಗೆ ಗುರ್ತು ಮಾಡ್ತೀನಿ. प्यारे मदीना क्या करता हूँ मदीना 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 ಯಾರು ನೋಡಿಲ್ಲ ಬಾಸ್. ನನ್ ಜಾಣ್ತನ ನೋಡಿ ನೀವೇ ಬೇಸ್ಟ್ ಮಗನೇ ಅಂತೀರಾ. ಯಾವ ಮನೆ ತೋರಿಸ್ತೀನೋ ಅದು ಇದೆಯಲ್ಲ ಅದೇ ಮನೆ. ಈ ಮನೆಗೆ ಗುರ್ತಿದೆಯಲ್ಲೋ? ಅದೇ ಹುಜೂರ್, ಆ ಎರಡು ಮನೆಗಳಲ್ಲಿ ಯಾವ್ದೋ ಒಂದು ಕಾಸಿಂದು. ಈ ಮನೆಗೂ ಗುರ್ತಿದೆ, ಈ ಮನೆಗೂ ಗುರ್ತಿದೆ. ಈ ಮನೆಗೂ ಗುರ್ತಿದೆ, ಈ ಮನೆಗೂ ಗುರ್ತಿದೆ, ಈ ಮನೆಗೂ ಗುರ್ತಿದೆ. ಈ ರಸ್ತೆಯಲ್ಲಿರುವಂತ ಎಲ್ಲಾ ಮನೆಗಳ ಮೇಲೆ ಗುರ್ತಿದೆಯಲ್ಲೋ? ಅಂತೂ ಈ ರಸ್ತೆಯಲ್ಲಿ ಆ ಮನೆ ಇದೆ ಅಂತ ಆತು. ಅಯ್ಯೋ, ಈಗ ಕಾಸು ಮನೆಯನ್ನು ಹೇಗೆ ಗುರ್ತು ಹಿಡಿಯೋದು? ಕಾಸು ಮನೆಯನ್ನು ಹೇಗೆ ಹಿಡಿಯೋದು ಈಗ? ಹುಜೂರ್, ನಾವು ಒಂದೇ ಮನೆಗೆ ಗುರ್ತಾಕಿದ್ದೆ ಹುಜೂರ್. ಯಾರೋ ಕೇಡಿಗಳು ಎಲ್ಲಾ ಮನೆಗೂ ಗುರ್ತಾಕಿದ್ದಾರೆ ಹುಜೂರ್. ಈ ಕಾಸು ಮನೆಯನ್ನು ಹೇಗೆ ಕಂಡಿಡಿಬೇಕು ನಾನೀಗ? ಛೇ! ಹೇಳೋ, ಅದೇನು ಹೇಳ್ತೀಯಾ? ಈಗ ಕಾಸಿಂ ಮನೇಲಿರೋನು ಆಲಿಬಾಬಾ. ಆಲಿಬಾಬನ ಹತ್ರ ಎರಡು ಕತೆಗಳಿವೆ. ಆ ಹೆಣ್ ಕತೆಗೆ ಗಂಡ್ ಕತೆ ಕಾಯಿಲೆ ಜಾಸ್ತಿ. ನಾನು ಹೆಣ್ ಕತೆ ತರ ಓದಿರ್ತೀನಿ. ಯಾವ ಮನೆಯಿಂದ ಗಂಡ್ ಕತೆ ಹೊರ ಬರ್ತಾವ ಅದೇ ಕಾಸಿಂ ಮನೆ. ಬೇಷ್ ಮಗನೇ, ಹೋಗು. ಆ ಆ ಆ ಆ ಇವನ ಚೇರ ಪಟ್ಟಿ ಎಲ್ಲ ಅವನ ಹಾಗೆ ಇದೆ. ಇದೇ ಮನೆ. ಇನ್ನೊಂದು ಕೆಲಸ ಮಾಡು, 41 ಹರಿವೆ ತಗೋ. ಒಂದ್ರಲ್ಲಿ ಎಣ್ಣೆ ಇರಲಿ, ಉಳೋದ್ರಲ್ಲಿ ಒಬ್ಬರಾಗಿ ಕೂತ್ಕೊಂಡು ರೆಡಿಯಾಗಿರೇ, ನಾ ಬಂದೆ. ಹುಜೂರ್, ನಾನು ಬರ್ತೆ. ಭೇಷ್ ಮಗನೇ, ಇವತ್ತಿನಿಂದ ನೀನೇ ಆಜಿಕೆ. ಎಸ್ ಬಾಸ್. ಇವತ್ತಿನಿಂದ ನಾನೇ IGK, ಇನ್ಸ್ಪೆಕ್ಟರ್ ಜನರಲ್ ಆಫ್ ಕಳಾಸ್. ಸಲೀಮಾ ಕಳ್ಳನ ಬಲೆಗೆ ಸಲೀಮಾ ಕಳ್ಳನ ಬಲೆಗೆ ಬಂದಾವು ಸಂಶಯ ಮಜ್ಜಿನರಿಗೆ ಬಂದಾವು ಸಂಶಯ ಮಜ್ಜಿನರಿಗೆ ಹಿಂದೆನ್ನ ತಂದೆಯ ಕೊಂದವನಿಸನೆ ಹಿಂದೆನ್ನ ತಂದೆಯ ಕೊಂದವನಿಸನೆ ಕೊನ್ನೆ ಕೊಲ್ಲುವನಿಗ ಯಜಮಾನರಂತೆ ಕೊನ್ನೆ ಕೊಲ್ಲುವನಿಗ ಯಜಮಾನರಂತೆ ಸಲೀಮಾ
ಗವಿಯಿಂದ ಚಿನ್ನ ತಂದಿದ್ದೀರಲ್ಲ ಅದನ್ನ ಪತ್ತೆ ಹಚ್ಚಿ ನಿಮ್ಮನ್ನ ಕೊಲ್ಲೋದಿಕ್ ಬಂದಿದ್ದಾನೆ ಅಂದ್ರೆ ಪಾಪ ಎಣ್ಣೆ ವ್ಯಾಪಾರಿ ನೀನೇನು ಅಂತಿ ಅಂತ ನನ್ನನ್ನೇ ಗದಿರ್ತಾನೆ. ನಮ್ ತಂದೆ ಕೊಂದವನೇನು ಇವನ್ ಚೇರಪಟ್ಟೆ ನನಗ್ ಗೊತ್ತಿಲ್ವೇ? ಹೋಗ್ಲಿ ನಮ್ ಯಜಮಾನ್ರಿಗೂ ತಿಳಿಬಾರ್ದೆ. ಮನೆಗ್ ಬಂದ ಅತಿಥಿಗಳನ್ನ ಹಾಗೆಲ್ಲ ಸಂಶಯದಿಂದ ನೋಡ್ಬಾರ್ದು ಅಂತ ಹೇಳ್ತಾರೆ. ನೋಡೋಣ, ಎಣ್ಣೆ ಇಲ್ಲಿ ದೀಪ ಬೇರೆ ಆಡ್ತಾ ಇದೆ. ಹಾಗೂ ಆಯುಷನ ಎಣ್ಣೆ ಹರಿದ್ರೆ ಸ್ವಲ್ಪ ಎಣ್ಣೆ ತಗೋಣ. ಮರ್ಜಿನ ಹೋಗ್ಬೇಡ, ನಿತ್ಕೊ ಮರ್ಜಿನ. ಯಾರು ನೀನು? ಗುರುತು ಸಿಗಲಿಲ್ವೇ? ನಾನು ಗಣೇಶನಾಗಿದ್ದ ಹುಡುಗ. ಚೋರಂಕ ರಾಜ ಬಂದು ನನ್ನನ್ನು ಎತ್ತಿಕೊಂಡು ಹೋಗಿದ್ದಾನಲ್ಲ, ಅವನೇ ನಾನು. ನಿಮ್ಗೇನ್ ಬೇಕು? ಎಂತ ಹುಚ್ಚಿ ನೀನು? ನಿಮ್ಮೆಲ್ಲರ ಜೀವ ಅಪಾಯದಲ್ಲಿದೆ. ಚೋರಂಕ ರಾಜ ಹಾಸನ್ ತನ್ನ ಕಳ್ಳರನ್ನು ಕರೆದುಕೊಂಡು ನಿಮ್ಮನ್ನ ತೀರಿಸಲಿಕ್ಕೆ ಬಂದಿದ್ದಾನೆ. ಬೇಕಾದರೆ ನೋಡ್ತೀಯಾ? ಹೀಗೆ ಈ ಹರಿವಿತ್ತಿರ ಹೋಗು. ಬೇಡ ಬಾಸ್, ಈಗ ಬೇಡ, ಆಮೇಲೆ ಹೇಳ್ತೀನಿ. ಎಸ್ ಬಾಸ್. ಬೇಡ ಬಾಸ್, ಈಗ ಬೇಡ, ಆಮೇಲೆ ಹೇಳ್ತೀನಿ. ಎಸ್ ಬಾಸ್. ಗೊತ್ತಾಯ್ತಾ? ಈ ಹರಿವಿಗಳಲ್ಲಿರೋದು ಕಳ್ಳರು. ಈಗ ನಮ್ಮನ್ನ ಅಲ್ಲಾನೇ ಕಾಪಾಡ್ಬೇಕು. ಅದಕ್ಕೆ ಬಂದಿದ್ದೀನಲ್ಲ, ಈಗೇನ್ ಮಾಡೋದು? ಬಾಯ್ಲಿ ಹೇಳ್ತೀನಿ. ಅವನೇ ಚೋರಂಗ ರಾಜ. ಊಟ ಮಾಡುವಾಗ ನೃತ್ಯ ಮಾಡ್ತೀನಿ ಅಂತ ಹೇಳು. ಅವನ ತರನೇ ಒಂದು ಚೂರಿ ಇದೆ, ಅದನ್ನ ಕಸಿದು ಅದರಿಂದಲೇ ಅವನನ್ನ ಹಿಡಿದು ಬಿಡು. ಇದೆಲ್ಲ ನನಗೆ ಸಾಧ್ಯನಾ? ಬದುಕೋದಿಕ್ಕೆ ಇದೊಂದೇ ದಾರಿ. ಮೊದಲು ನನ್ನ ಇಲ್ಲಿಂದ ಎತ್ತು, ಇಲ್ದಿದ್ರೆ ನೀನು ನನ್ನ ಮೇಲೆ ಎಣ್ಣೆ ಸುರಿಬಹುದು. ಮೊದಲು ಈ ಹರ್ವೆಗಳನ್ನ ನೀರಿನ ತನಕ ಸಾಗಿಸೋಣ. ಹಾ ಸರಿ. ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಯಾರದು ಯಾರದು? ಯಾರಿಲ್ವಲ್ಲ ಅಲ್ಲಿ? ಅಲ್ಲ, ಯಾವುದೋ ಅರಿವೆ ಓಡ್ದ ಆಯ್ತು. ಛೇ ಛೇ ಛೇ, ಸಲೀಂ ಬಾಯ್, ಬನ್ನಿ ಬನ್ನಿ, ಕೂತು ಮಾತಾಡೋಣ. ಅಲ್ಲ, ಕಳ್ಳಿದಾರ ನೋಡೋಣ ಅಂತ. ಸಲೀಂ ಬಾಯ್, ಇಂಥ ಭದ್ರವಾದ ಮನೆಯೊಳಗೆ ಕರಡು ಬರದುಂಟೆ? सलीम, बेटा सलीम, ಜೀ ಬಾಬಾ. खाना तैयार है, मेहमान को लेकर आओ. ಅಚ್ಚಾ ಬಾಬಾ, ಊಟ ತಯಾರಿದೆ ಅಂತೆ, ಬನ್ನಿ ಹೋಗೋಣ. ನಡೀರಿ ನಡೀರಿ, ನಿಮ್ಮ ತಂದೆ ಕಾಯ್ತಾ ಇರ್ಬೋದು. ಹಾ ಬನ್ನಿ ಬನ್ನಿ. ಓ ನನ್ನ ಪ್ರಿಯ ಹರವಿಗಳೇ, ನಾನೀಗ ಊಟಕ್ಕೆ ಹೋಗ್ತಾ ಇದ್ದೀನಿ. ನಿಮಗೂ ಕೂಡ ಕರಿದ ಮಾಂಸ ಬರುತ್ತೆ. ಅಲ್ಲಿವರೆಗೂ ಸುಮ್ಮನೆ ಕೂತಿರ್ಬೇಕು, ಅಡ್ಡಾಡ್ಲಿಕ್ಕೆ ಹೋಗ್ಬೇಡಿ. ಹಾ ಸುಮ್ಮನೆ ಜೋಕ್ ಮಾಡಿದೆ ಸಲೀಂ ಬಾಯ್. ಚಲ, ಚಲ. ನಡೀರಿ ನಡೀರಿ. ಚಲ ಚಲ. ಏನು ಭೋಜನ, ಏನು ಊಟ, ಏನು ಪಲಾವು, ಏನು ಬಹಳ ಚೆನ್ನಾಗಿದೆ ಅಲ್ಲಿ ಬಾಬಾ ಭೋಜನ. ಆಯಿಲ್ಶಾ, ನಮ್ದಿಗೆ ಗದಾ ಹಾಡ್ತಾವೆ. ಸಲೀಂ ಬಾಯ್, ತಮ್ದಕ್ಕೆ ಗದಾ ಹಾಡ್ತಾವ? ಒಂದೊಂದು ಗದಾಕು ಒಂದೊಂದು ಗರಾನ. ಆಯಿಲ್ಶಾ, ನಿಮ್ದಿಗೆ ಕುದುರೆ ಹಾಡ್ತಾವ? ಏನ್ ಸಲೀಂ ಬಾಯ್, ನೀವು ಬಹಳ ಜೋಕ್ ಮಾಡ್ತೀರಪ್ಪ. ನೀವು ಕುದುರೆ ಎಂದಾದ್ರೂ ಆಡ್ತಾವ, ಕುಣಿಬಹುದು ಅಷ್ಟೇ. ಆಯ್ಷಾ, ಈಗ ನಿಮ್ಮನ್ನ ಖುಷಿ ಪಡಿಸ್ಲಿಕ್ಕೆ ಒಂದು ಸಣ್ಣ ನೃತ್ಯ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ, ಆಗ್ಬೋದಲ್ಲ? ಕತ್ತೆಗಳ ನೃತ್ಯವಲ್ಲ ಆದ್ರೆ ಆಗ್ಬೋದು ಆಗ್ಬೋದು. ಚೇಚೆ, ಕತ್ತೆಗಳದಲ್ಲ, ನಮ್ಮನೆ ಹುಡುಗಿ ಮರ್ಜಿನಾ ಅಂತ ಚೆನ್ನಾಗೇ ಕುಣಿತಾಳೆ, ಆಗ್ಬೋದಲ್ಲ? ಆಗ್ಬೋದು ಆಗ್ಬೋದು. ಬೇಟಿ ಮರ್ಜಿನಾ. ಜೀ ಬಾಬಾ. ಹಾ, ಇವಳೆ ಮರ್ಜಿನಾ ಅಂತ. ಅಚ್ಚಾ ಅಚ್ಚಾ, ಮರ್ಜಿನಾ, ಶುರು ಮಾಡಮ್ಮ.
ನೀವು ಗವಿಯಿಂದ ಚಿನ್ನ ತಂದಿಗೆ ನಿಮ್ಮನ್ನ ಕೊಲ್ಲೋದಿಕ್ ಬಂದಿದ್ದ. ಬೇಕಾದ್ರೆ ಹೋಗಿ ನೋಡಿ, ಹಳ್ಳಿಗಳಲ್ಲಿರೋದು ಎಣ್ಣೆ ಅಲ್ಲ ಚೋರರು. ಇವನು ನನ್ನ ತಂದೆ ಕೊಂದಿದ್ದ, ಹಾಗಾಗಿ ಇವ್ನ ಪರಿಚಯ ಚೆನ್ನಾಗೇ ಇದೆ. ಬಾಬ್ರೆ ಬಾಬ್, ಎಂತ ಮೋಸ ಬಾಬಾ. ಬಾಬಾ ಅರಿಗಳಿರೋದು ಎಣ್ಣೆ ಅಲ್ಲ ಬಾಬಾ, ಕಳ್ರು. ಮರ್ಜಿನ ನಮ್ ಪ್ರಾಣ ಕಾಪಾಡಿದ್ಲು. ಬೇಗಂ ಬಾಯ್ಲಿ. ಏನು? ಮರ್ಜಿನ ಕಳ್ರಿಂದ ನಮ್ ಜೀವ ಕಾಪಾಡಿದ್ಲು. ಹೌದೇ? ಮರ್ಜಿನ ನಿನ್ನ ಉಪಕಾರ ನಮ್ಮ ಮೇಲೆ ಜಾಸ್ತಿ ಆಯ್ತಮ್ಮ. ಹಾಗೆ ಈ ಅಯೋಗ್ಯನ ಮದ್ವೆ ಆಗ್ಬಿಟ್ಟು ನನಗೆ ಸೊಸೆ ಆಗ್ಬಿಡು ಸಾಕು. ಅಲ್ಲಾಂದ್ರೆ ದುಡ್ಡು ಗಣೇಶನ ರೂಪದಲ್ಲಿ ಬಂದು ನಮ್ಮೆಲ್ಲರನ್ನೂ ಕಾಪಾಡ್ದ. ಗಣೇಶ ಅವನಾರ ಎಲ್ಲಿದ್ದಾನೆ? ಅಯ್ಯ ಸ್ವಾಮಿ, ಅಂದು ತಪ್ಪಿಸಿಕೊಂಡು ಹೋದವನು ದುಷ್ಟ ಶಿಕ್ಷೆ ಶಿಷ್ಟ ರಕ್ಷಣೆ ಮಾಡಿದಂತ ದೇವಾದಿದೇವ ನಿನ್ನ ಲೀಲೆ ಅಗಾಧವಾದದ್ದು. ಇದುವರೆಗೂ ನಮ್ಮ ನಾಟಕವನ್ನು ನೋಡಿದಂತ ಪ್ರೇಕ್ಷಕರಿಗೆ ಸಂದೇಶವೇನಾದರೂ ಇದ್ದರೆ ಅನುಗ್ರಹಿಸಬೇಕು ಪರಮಾತ್ಮ. ಸೂತ್ರಧಾರ, ಹಾ, ಕಳ್ಳರಿಗೆ ಶಿಕ್ಷೆ ಉಂಟೇ ಉಂಟು, ಆದರೆ ಲಾಡು ಚೋರರಿಗೆ ವಿನಾಯಿತಿ ಉಂಟೆಂದು ಸಾರುವಂತವನಾಗೆ ಸೂತ್ರಧಾರ. ಅಪ್ಪಣೆ ಮಹಾಪ್ರಭು. ನಾಟಕದ ಆರಂಭದಲ್ಲಿ ತಾವು ನಮ್ಮ ಪೂಜೆಯನ್ನು ಸ್ವೀಕರಿಸಲೇ ಇಲ್ಲ, ಅಂತ್ಯದಲ್ಲಾದರೂ ಸ್ವೀಕರಿಸಬೇಕೆಂದು ನಮ್ಮೆಲ್ಲರ ಕೋರಿಕೆ ಭಗವಂತ. ಲಾಡು ಉಂಟು. ಆಟದ ಆರಂಭದಲ್ಲಿ ತಮ್ಮ ಉದರದಿಂದ ಉದುರಿದ ಲಾಡನ್ನು ಹಾಗೆ ಸುರಕ್ಷಿತವಾಗಿಟ್ಟಿದ್ದೇನೆ ಪ್ರಭು. ತಥಾಸ್ತು. ಅಪ್ಪಣೆ ಮಹಾಪ್ರಭು. ರೇ ಬಡಿಯರ, ರೇ ನಾಟಕ ಮುಗಿದಿದೆ ಹೇಳ್ರಿ. ಮುಗಿದಿದೆಯಾ? ಹಾ, ಎಲ್ಲ ಬಂದ್ರಪ್ಪ, ಎಲ್ಲ ಬನ್ನಿ. ಗಜವದನ ಗಿರಿಜಾನಂದನ ಸ್ವೀಕರಿಸಯ್ಯ ಸಾವಿರ ನಮನ. ಶ್ರೀ ಗಜವದನ ಗಿರಿಜಾನಂದನ ಸ್ವೀಕರಿಸಯ್ಯ ಸಾವಿರ ನಮನ.